ಈಗ ನಮ್ಮನ್ನೆಲ್ಲ ಒಂದು ಗೀತೆಯ ಮೂಲಕ ರಂಜಿಸಲಿದ್ದಾರೆ. ನಿಮಗೆಲ್ಲ ಈಗಾಗಲೇ ನಾನು ಪರಿಚಯ ಮಾಡಿಸಿದ್ದೀನಿ. ನಮ್ಮ ಕೋಲಾರಿನಲ್ಲಿ ಹೆಸರುವಾಸಿಯಾದಂತಹ ವಿಶೇಷ ಗಾಯಕರಾದಂತಹ ಹರ್ಷಿತ್ರವರು ಮತ್ತು ಜಯಶ್ರೀ ಕಾಮತ್ರವರು, ಇವರು ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ 3ರಲ್ಲಿ ರನ್ನರ್ ಅಪ್ ಆಗಿರ್ತಾರೆ. ಇವರು ಅತ್ಯಂತ ಅದ್ಭುತವಾದಂಥ ಗಾಯಕರು. ನಮ್ಮ ಒಂದು ಕಾಲೇಜಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ನಾವು ಇವರನ್ನು ಸಾಮಾನ್ಯವಾಗಿ ಕರೆಯೋದುಂಟು. ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ, ಇವರು ಹರ್ಷಿತ್ ಅವರು ಮತ್ತು ಇವರು ಮೇಡಮ್ ಅವರು. ಸೊ ಇವರನ್ನು ನಾನು ಕರೆದಾಗ ಈ ಥರ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ, ಸ್ಕೂಲಲ್ಲಿ ಇದೆ ಅಂದಾಗ ಅದು ಖಂಡಿತವಾಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈಗ ಜಯಶ್ರೀ ಕಾಮತ್ ಮೇಡಮ್ ಅವರಿಂದ ಒಂದು ಗಾಯನವನ್ನು ಕೇಳಿದ್ದೀವಿ. ಗಾಳಕ್ಕೆ ಸರಿಯಾದ ಮರಿಮೀನಂತೆ
ಥ್ಯಾಂಕ್ ಯು. ಒಂದು ಅದ್ಭುತವಾದ ಗಾಯನದ ಮೂಲಕ ನಮ್ಮನ್ನೆಲ್ಲ ರಂಜಿಸಿದಂತಹ ಜಯಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಯಾರು ತಮ್ಮ ಈ ಒಂದು 3 ವರ್ಷದ ಅನುಭವಗಳು ಅದನ್ನು ಹಂಚಿಕೊಳ್ಳಿಕ್ಕೆ ಇಷ್ಟ ಇದೆಯೋ ತಾವು ಒಬ್ಬೊಬ್ಬರು ಬಂದು 2 ನಿಮಿಷಗಳ ಕಾಲ ತಮ್ಮ ಒಂದು ಅನುಭವಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಬೇಗ ಒಬ್ಬರಾದ ನಂತರ ಒಬ್ಬರು ಬನ್ನಿ, ಬೇಗ ತಮ್ಮ ಅನಿಸಿಕೆಗಳನ್ನು. ಮುಳ್ಳಹಳ್ಳಿ ಗ್ರಾಮದಲ್ಲಿ ಸರಸ್ವತಮ್ಮ ಮತ್ತು ನಾಗರಾಜಪ್ಪ ಅವರ ಕೊನೆಯ ಮಗನಾಗಿ 1979ರಲ್ಲಿ ಜನಿಸಿದ್ದೆ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳಹಳ್ಳಿಯಲ್ಲಿ ಮತ್ತು ಮಾಧ್ಯಮಿಕ ಶಾಲೆಯನ್ನು ಅದೇ ಮುಳ್ಳಹಳ್ಳಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ಇದೇ ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ನಲ್ಲಿ ಪೂರ್ಣಗೊಳಿಸಿ PUCಯನ್ನು ಸಬರಮತಿ ಪದವಿ ಪೂರ್ವ ಕಾಲೇಜು ಮತ್ತು ಪದವಿಯನ್ನು ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ಮತ್ತು MSc ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಪೂರ್ಣಗೊಳಿಸಿ ನಂತರ B.Ed ಪದವಿಯನ್ನು RV ಟೀಚರ್ಸ್ ಕಾಲೇಜ್ ಬೆಂಗಳೂರು, ನಂತರ M.Ed ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ KSYU ಅಂತ ಕರಿತೀವಿ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿ ಮತ್ತು MPhil ಪದವಿಯನ್ನು ಪೆರಿಯಾರ್ ಯೂನಿವರ್ಸಿಟಿ ಸೇಲಂನಲ್ಲಿ ಪೂರ್ಣಗೊಳಿಸಿರುತ್ತೇನೆ. ಸೊ ನಾನು ಶಿಕ್ಷಕರಾಗಿ ಮೊದಲಿಗೆ ವೃತ್ತಿಯನ್ನು ಪ್ರಾರಂಭ ಮಾಡಿ ನನ್ನ ವಿಶೇಷತೆ ಏನಪ್ಪ ಅದೃಷ್ಟ ಅಂತಂದರೆ ನಮ್ಮದೇ ಗುರುಗಳ ಕೆಳಗಡೆ ಸಹಶಿಕ್ಷಕರಾಗಿ ತಾವು CH ಸರ್ ಅವರು ಮುಖ್ಯೋಪಾಧ್ಯಾಯರು ಇರಬೇಕಾದ್ರೆ ನಾನು ಸಹಶಿಕ್ಷಕನಾಗಿದ್ದೆ. ಅಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ 1 ವರ್ಷ ಕಾಲ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ, ಆಮೇಲೆ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ, ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ್ನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈಗ PhD ಪದವಿಯನ್ನು ಮಾಡ್ತಾಯಿದ್ದೀನಿ. ಸೊ ಇಷ್ಟು ನನ್ನ ಪರಿಚಯ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲ ಗಳಿಸಿದ್ದೀವಿ, ನಮ್ಮ ಶಿಕ್ಷಕರು ಆ ದಿನ ನಮ್ಮನ್ನು ಹೊಡೆದ್ರು. ಆ ಹೊಡೆದಿದ್ದರಿಂದನೇ ಪ್ರತಿಯೊಂದು ಹೊಡೆತ ಕೂಡ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂತು. ಅವರು ಹೇಳಿದ ಒಂದು ಮಾತು ಕೂಡ ನಾವು ಮುಂದೆ ಬೆಳೀತಾ ಹೋಗ್ತಾ ಇದ್ದಾಗೆ ಆ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬರದೇ ಇರ್ಬೋದು, ತದ ನಂತರದ ಜೀವನದಲ್ಲಿ ಅದರ ಹರಿವಾಗ್ತಾ ಬಂತು. ನಾವು ಆ ದಿನಗಳಲ್ಲಿ ಏನು ತಪ್ಪು ಮಾಡಿದ್ವಿ, ಶಿಕ್ಷಕರು ಹೊಡೆದಿದ್ದು ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅವರ ಆಸೆ ಇದೆ. ಈ ಆಸೆಯನ್ನು ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ಮೇಲಕ್ಕೆ ಹೋಗ್ತೀವಿ ಅಂತ ಒಂದು ಪ್ರತಿಯೊಂದು ಅವರು ಹೇಳಿದ್ದು, ಅವರು ಹೊಡೆದಿದ್ದು ಏಟು, ಅವರು ಬೈದಿದ್ದ ಮಾತು ನಮ್ಮ ಜೀವನದ ಮೆಟ್ಲಾಗಿ ಸೊ ನಾವು ತಗೊಂಡಿದ್ವಿ. ಸೊ ಹಾಗಾಗಿ ನಾವು ಇಂದು ಈ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇದೆಲ್ಲ ಕೂಡ ಒಂದು ಮೊದಲನೇದಾಗಿ ನಮ್ಮ ತಂದೆ ತಾಯಿ ಮತ್ತು ನನ್ನ ಜೊತೆ ಹುಟ್ಟಿರ್ತಕ್ಕಂಥ ಅಕ್ಕ ಅಣ್ಣ ತಮ್ಮಂದಿರು ಮತ್ತು ನಮ್ಮ ಗುರುಗಳು. ಪ್ರಾಥಮಿಕ ಶಿಕ್ಷಣದಿಂದ ನಾನು ಎಲ್ಲಿವರೆಗೂ ಓದಿದ್ದೀವಿ ಅಲ್ಲಿವರೆಗೂ ಆ ಎಲ್ಲ ಗುರುಗಳ ಒಂದು ಏನು ಪ್ರಯತ್ನ ಮತ್ತು ಅವರ ಹಿತನುಡಿಗಳು ನಮ್ಮನ್ನು ಈ ಒಂದು ಒಬ್ಬ ಮನುಷ್ಯನನ್ನಾಗಿ ರೂಪಿಸಲಿವೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ನಮ್ಮ ತಂದೆ ತಾಯಿಯಿಂದ ಹಿಡಿದು ನನ್ನನ್ನು ಈ ಜೀವನದಲ್ಲಿ ಇಲ್ಲಿ ನಿಲ್ಲಿಸಿರ್ತಕ್ಕಂಥ ಎಲ್ಲ ನನ್ನ ಗುರುಗಳಿಗೂ ಮತ್ತೊಮ್ಮೆ ವಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಆಂಜಪ್ಪ ಎಂ. ನಮ್ಮ ಊರು ಬಿಟ್ಗಾನಹಳ್ಳಿ. ಮುನಿವೆಂಕಟಪ್ಪ ಮತ್ತು ವೆಂಕಟಮ್ಮನವರ ಸುಪುತ್ರನಾಗಿ ನಾನು ಕೊನೆಯವನಾಗಿ ಜನಿಸಿದ್ದೇನೆ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಬಿಟ್ಗಾನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿ ನಂತರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುರುಟಹಳ್ಳಿಯಲ್ಲಿ ಅಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿ ನಂತರ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸು ಇಲ್ಲಿಗೆ ಬಂದು SSLCಯನ್ನು ಪೂರೈಸಿ ನಂತರ ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು
ಕೋಲಾರಲ್ಲಿ ಪೂರೈಸಿ ನಂತರ ಸ್ನಾತಕೋತ್ತರ ಪದವಿಯನ್ನು ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪೂರೈಸಿ ನಂತರ MPhil ಪದವಿಯನ್ನು ಪೆರಿಯಾರ್ ಯೂನಿವರ್ಸಿಟಿ ಸೇಲಂ ಅಲ್ಲಿ MPhil ಪದವಿಯನ್ನು ಪಡೆದು ನಂತರ B.Ed ಶಿಕ್ಷಣವನ್ನು ವಿಕ್ರಮ್ ಮಹಾವಿದ್ಯಾಲಯದಲ್ಲಿ ಚಿಂತಾಮಣಿ ಅಲ್ಲಿ ಮುಗಿಸಿ ನಂತರ ನಾನು ಉಪನ್ಯಾಸಕನಾಗಿ 2003ರಲ್ಲಿ ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ ನಾನು RT ನಗರದಲ್ಲಿ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದೆ. ಅಲ್ಲಿಂದ ನಮ್ಮ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಸತತವಾಗಿ ಸುಮಾರು ವರ್ಷಗಳವರೆಗೆ 10 ವರ್ಷಗಳವರೆಗೆ ಅಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಚಿಂತಾಮಣಿ ಅಲ್ಲಿ ಪ್ರಾಜೆಕ್ಟ್ ಆಫೀಸರ್ ಆಗಿ ಕೆಲಸ ಮಾಡಿದೆ. ಅದಾದ ಮೇಲೆ ಗರ್ಲ್ಸ್ ಕಾಲೇಜು ಮತ್ತು ಬಾಯ್ಸ್ ಕಾಲೇಜಲ್ಲಿ ಎರಡರಲ್ಲೂ ಕೂಡ ಅತಿಥಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ಅಲ್ಲಿ ಕೂಡ ನಾನು ಅತಿಥಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ನಂತರ ಸೂರ್ಯ D.Ed ಪದವಿ ಪೂರ್ವ ಕಾಲೇಜಿನಲ್ಲಿ ಅಲ್ಲಿ ಕೂಡ ನಾನು D.Ed ವಿದ್ಯಾರ್ಥಿಗಳಿಗೆ 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ಕಾಯಂ ಉಪನ್ಯಾಸಕನಾಗಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ಪ್ರಸ್ತುತ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನಾನು ಈ ಶಾಲೆಗೆ ಬಂದಾಗ ನನಗೆ ಹಾಕೊಳ್ಳಿಕ್ಕೆ ಸರಿಯಾಗಿ ಬಟ್ಟೆ ಕೂಡ ಇರಲಿಲ್ಲ. ಆ ಒಂದು ಜೊತೆ ಚಪ್ಪಲಿ ತಗೊಳ್ಳೋ ಕೂಡ ಬಡತನ ಇತ್ತು. ಸಾಕಷ್ಟು ಮಟ್ಟಿಗೆ ನಮ್ಮ ತಂದೆ ತಾಯಿ ನನ್ನನ್ನು ಭಾಳ ಕಷ್ಟಪಟ್ಟು ಸಾಕಿ ಬೆಳೆಸಿ ಓದಿಸಿದ್ದಾರೆ. ಅವರು ಓದ್ದೇ ಇರ್ಬೋದು, ಬಟ್ ಅವರು ಮೂಟೆ ಹೊತ್ತು ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ನಮ್ಮ ತಂದೆ ಇವತ್ತು ಇಲ್ಲದೇ ಇರ್ಬೋದು, ಆದರೆ ಅವರ ಕನಸನ್ನು ನಾನು ನನಸು ಮಾಡಬೇಕು ಅಂಥೇಳಿ ಸಾಕಷ್ಟು ಮಟ್ಟಿಗೆ ಪ್ರಯತ್ನಗಳನ್ನು ಮಾಡಿ ಒಂದು ನನ್ನ ಕನಸನ್ನು ನನಸು ಮಾಡಿದ್ದೀನಿ. ನಾನೇನೇ ಸಾಧನೆ ಮಾಡಿದ್ರು ಕೂಡ ಅದು ಫಸ್ಟು ನಾನು ಎಷ್ಟೇ ಬೆಳೆದಿರ್ಬೋದು, ನನ್ನ ಗುರುಗಳಿಗಿಂತ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನಾನು ಎಂದೆಂದಿಗೂ ಅವರ ಶಿಷ್ಯನಾಗಿ ಇರಲಿಕ್ಕೆ ಬಯಸ್ತೀನಿ. ನನ್ನನ್ನು ಇಷ್ಟು ಮಟ್ಟಕ್ಕೆ ತರಲಿಕ್ಕೆ ನಮ್ಮ ತಂದೆ ತಾಯಿಗಳು ಕಾರಣಕರ್ತರು, ಅವರಿಗೆ ನಾನು ಸಮರ್ಪಣೆ ಮಾಡ್ತೇನೆ. ಮತ್ತು ನನ್ನ ಗುರುಗಳಿಗೆ ನಾನು ಏನೇ ಸಾಧನೆಗಳು ಮಾಡಿದ್ರು ಕೂಡ ಅವರಿಗೆ ಎಂದೆಂದಿಗೂ ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಅದು ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥ ವಸ್ತು ಅಲ್ಲ. ಅದನ್ನು ಪೂರೈಸಬೇಕಾದ್ರೆ ಸತತವಾಗಿ ತಪಸ್ಸು, ಶ್ರದ್ಧೆ, ಭಯ, ಭಕ್ತಿ ಎಲ್ಲವೂ ಕೂಡ ಇರಬೇಕಾಗ್ತದೆ. ಆ ಎಲ್ಲ ಗುಣಗಳನ್ನು ನಮ್ಮ ಶಿಕ್ಷಕರು ಇಲ್ಲಿ ನಮಗೆ ಕಲಿಸಿದ್ದಾರೆ. ಅವ್ರ ಹೊಡೆತಗಳು, ಅವ್ರ ಬೈಗಳು ನಮಗೆ ಬೇಜಾರಾಗ್ತಿರಲಿಲ್ಲ. ಪಾಠದಿಂದ ಎಲ್ಲಿ ವಂಚಿತರಾಗ್ತಾರೆ ಅಂತಕ್ಕಂಥ ಒಂದು ಭಯ ನಮ್ಮನ್ನು ಕಾಡ್ತಾ ಇತ್ತು. ಇನ್ನೇನು ನಮ್ಮ ಭಯದ ವಾತಾವರಣದಲ್ಲಿ ಅವ್ರು ಇಟ್ಟಿರಲಿಲ್ಲ. ಅವ್ರು ಏನೇ ಮಾಡಿದರೂ ಕೂಡ ನಮಗೆ ಒಳಿತಿಗಾಗಿ ಶ್ರಮಿಸಿದ್ದಾರೆ. ನನ್ನ ಕುಟುಂಬದಲ್ಲಿ ನನ್ನ ಅಕ್ಕ, ನಾನು ಇಬ್ಬರೂ ಕೂಡ ಇವತ್ತು ಸರ್ಕಾರಿ ಹುದ್ದೆಯಲ್ಲಿದ್ದೀವಿ. ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ನನ್ನ ಅಕ್ಕನೂ ಕೂಡ ಅವರು ಟೀಚರ್ ಆಗಿದ್ದಾರೆ, ನಾನು ಉಪನ್ಯಾಸಕನಾಗಿದ್ದೇನೆ. ಅದು ಈ ಶಾಲೆಯಲ್ಲಿ ಓದಿದ್ದಕ್ಕೆ ನಾನು ಭಾಳ ಗರ್ವದಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಒಂದು ವೃತ್ತಿ ಜೀವನ ಅಂತಕ್ಕಂಥದ್ದು ಭಾಳಷ್ಟು ವಿಚಾರಗಳನ್ನು ಕಲಿಸಿದೆ. ಯಾಕಂತಂದರೆ ನಾನು ದೇವಸ್ಥಾನದಲ್ಲಿ ದೇವರಿದ್ದಾನೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಈ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ನಿಜವಾದ ದೇವಗುಲ. ಈ ದೇವಗುಲದಲ್ಲಿ ಇರ್ತಕ್ಕಂಥ ಮಕ್ಕಳು ನಿಜವಾದ ದೇವರುಗಳು. ಆ ದೇವರುಗಳನ್ನು ನಿರ್ಮಾತೃಗಳೇನಿದ್ದಾರೆ ಶಿಕ್ಷಕರು ನಿಜವಾದ ಶಿಲ್ಪಿಗಳು. ಯಾಕೆಂತಂದರೆ ಒಂದು ಏಟು ಎಲ್ಲಿಗೆ ಸೈಡಿಗೆ ಹೊಡೆದ್ರೂ ಕೂಡ ಅದು ಆಕಾರನೇ ಕಳ್ಕೊಬಿಡ್ತದೆ. ಹಾಗಾಗಿ ಇಂಥ ಎಲ್ಲ ವಿಗ್ರಹಗಳನ್ನು, ದೇವರುಗಳನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ನಮ್ಮ ಎಲ್ಲ ಶಿಕ್ಷಕರೊಂದವರಿಗೆ ಸಲ್ತದೆ. ಅವರು ಸಾಕಷ್ಟು ಮಟ್ಟಿಗೆ ಶ್ರಮಿಸಿದ್ದಾರೆ, ನಮ್ಮನ್ನು ತಿದ್ದಿ ತೀಡಿ ನಯಗೊಳಿಸಿದ್ದಾರೆ. ಅವರಿಗೆ ನಾವು ಎಷ್ಟು ಇದು ಮಾಡಿದ್ರು ಕೂಡ, ನಾವೇನೇ ಮಾಡಿದ್ರು ಕೂಡ ಅವ್ರು ಎಂದೆಂದಿಗೂ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ. ಹೀಗಾಗಿ ಇವತ್ತು ಏನು ಕಷ್ಟಪಟ್ಟು ಬೆವರು ಸುರಿಸಿದ್ರೆ ಯಾವತ್ತೊಂದು ದಿವಸ, ಅಂದರೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೊಂದು ದಿವಸ ಪ್ರತಿಫಲ ಕೊಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಇವರೆಲ್ಲರೂ ಕೂಡ ಸಾಕ್ಷಾತ್ ದೇವರುಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಏನೋ ನಮ್ಮ ಜನ್ಮ ಕೊಟ್ಟ ದೇವರುಗಳು ತಂದೆ ತಾಯಿಗಳು, ಎರಡನೇ ದೇವರುಗಳು ಅಂದರೆ ಗುರುಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಗುರುವನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತೀವಿ. ಹಾಗಾಗಿ ಈ ಗುರುಗಳ ಒಂದು ಸೇವೆ ಏನಿದೆ ಈ ಸಮಾಜಕ್ಕೆ ಅತ್ಯಗತ್ಯವಾಗಿದೆ. ಹೀಗಾಗಿ ಒಂದು ದೇವಾಲಯ ಸಾವಿರಾರು ಲಕ್ಷಾಂತರ ವಿದ್ಯೆ ಬುದ್ಧಿಯನ್ನು ಕಲಿಸುವಂಥ ಒಂದು ಜ್ಞಾನ ದೇಗುಲವಾಗ್ತದೆ. ಹಾಗೆಯೇ ಒಂದು ದೇವಾಲಯಗಳನ್ನ ನಾವು ನಿರ್ಮಾಣ ಮಾಡ್ತಾ ಹೋದರೆ ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಸಮಾಜದಲ್ಲಿ. ಒಂದು ಗ್ರಂಥಾಲಯವನ್ನು, ಒಂದು ವಿದ್ಯಾಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ರೆ ನಾವು ಅನಕ್ಷರತೆ ಎಂಬ ಅಂಧಕಾರವನ್ನು ಹೋಗಲಾಡಿಸ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಏನೋ ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗಳ ಒಂದು ಸಾಧನೆ ಅವಿಸ್ಮರಣೀಯವಾದದ್ದು. ಹಾಗಾಗಿ ಸಾಕಷ್ಟು ಮಟ್ಟಿಗೆ ಪರಿಶ್ರಮ ಆಗ್ತಾ ಹೋದರೆ
ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೇ ಉದಾಹರಣೆಗಳು ನಾವಿಲ್ಲಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬರಬೇಕಂತಂತಂದರೆ ನಾವು ಈ ನೋಡಿ ಈ ಕಾರ್ಯಕ್ರಮಗಳನ್ನು ಮಾಡಿ ಸಾಕಷ್ಟು ಮಟ್ಟಿಗೆ ಸುಖ ಸಂತೋಷವನ್ನು ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮಗಳಿವು. ಒಳ್ಳೆಯ ನಗು ಒಂದು ಔಷಧ, ಒಳ್ಳೆಯ ಗುರುಗಳು ಒಂದು ಔಷಧ, ಒಳ್ಳೆಯ ಸ್ನೇಹಿತರು ಒಂದು ಔಷಧ. ಹೀಗಾಗಿ ಸಾಕಷ್ಟು ಇವು ಇಂಥ ಕಾರ್ಯಕ್ರಮಗಳು ನಡೀತಾ ಹೋದರೆ ನಾವೆಲ್ಲರೂ ಕೂಡ ಇನ್ನಷ್ಟು ಬಲಗೊಂಡು ಸಾಕಷ್ಟು ಜನರನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಇನ್ನೂ ಸುಮಾರು ಜನ ಭಾಗವಹಿಸಿಲ್ಲ. ಅದರಲ್ಲಿ ಕೂಡ ನಮ್ಮ ಕೆಲವೊಂದು ಶಿಕ್ಷಕರನ್ನು ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ನಮ್ಮ MS ಸಾರು, ಶ್ರೀರಾಮ್ ರೆಡ್ಡಿ ಸರ್ ಅವರು ನಮಗೆ ಸೈನ್ಸು ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ದುರ್ದೈವ ಅವರು ಈ ಕೊರೋನಾ ಮಹಾಮಾರಿ ಅವರನ್ನು ಬಲಿ ತೆಗೆದುಕೊಂಡ್ಬಿಡ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅವ್ರ ಕುಟುಂಬಕ್ಕೆ ಆ ದೇವರು ಆ ಒಂದು ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮ ಕಾರ್ಯಕ್ರಮದ ಪರವಾಗಿ, ನಮ್ಮ ಎಲ್ಲ ಗೆಳತಿಯರ ಪರವಾಗಿ ಮತ್ತು ನಮ್ಮ ಗುರು ವೃಂದದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಬರಬೇಕಿತ್ತು, ಅವ್ರ ಕುಟುಂಬದವರು ಭೇಟಿ ಮಾಡಿದರೆ ನಮ್ಮ ತಂಡದವರು, ಆದರೆ ಬಂದಿಲ್ಲ. ಆದರೂ ಕೂಡ ಅವರ ಕುಟುಂಬದವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಈ ಒಂದು ಸಂಸ್ಥೆಗೆ ಅವ್ರ ಸೇವೆ ಕೂಡ ಮಿಗಿಲಾಗಿ ಉಳಿದಿದೆ. ಹೀಗಾಗಿ ಒಬ್ಬ ತಾಯಿಯ ಕೋಪ ಮಕ್ಕಳಿಗೆ, ಯಾಕಂದರೆ ನನ್ನ ಅನಿಸಿಕೆ ಹೇಳ್ತಾ ಹೋದರೆ ಒಂದಿನ ಸಾಕಾಗಲ್ಲ, ಒಂದಿನ ಕೂಡ ಮಾತಾಡ್ತಕ್ಕಂಥದ್ದು. ಇನ್ನೂ ಗೆಳೆಯರಿದ್ದಾರೆ ಮಾತಾಡಲಿಕ್ಕೆ. ಲಾಸ್ಟ್ ಕೊಟೇಶನ್ ಹೇಳಿ ಮುಗಿಸ್ಬಿಡ್ತೀನಿ. ತಾಯಿಯ ಕೋಪ ಮಕ್ಕಳಿಗೆ ಹೊಟ್ಟೆಯನ್ನು ತುಂಬಿಸ್ತದೆ, ತಂದೆಯ ಕೋಪ ಮಕ್ಕಳಿಗೆ ದಾರಿಯನ್ನು ತೋರಿಸ್ತದೆ. ಆದರೆ ಗುರುಗಳ ಕೋಪ ವಿದ್ಯೆಯನ್ನು ಕಲಿಸಿ ಅವರನ್ನು ಉತ್ತುಂಗ ಶಿಖರಕ್ಕೆ ಏರುವಂತೆ ಮಾಡ್ತದೆ. ಬೆಟ್ಟವನ್ನು ಹತ್ತೋದು ಕಷ್ಟ ಅಂದ್ಕೊಂಡಿದ್ರೆ ನಾವು, ಅದು ನಮ್ಮ ಮೂರ್ಖತನ. ಬೆಟ್ಟನ ಹತ್ತಿಬಿಟ್ರೆ ಅದು ನಮ್ಮ ಪಾದದಡಿಯಲ್ಲಿ ಇರ್ತದೆ. ಆ ಮಟ್ಟಕ್ಕೆ ತರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಗುರುಗಳಿಗೆ. ಹಾಗಾಗಿ ಈ ಮಟ್ಟಕ್ಕೆ ನಾವು ಬೆಳೀಲಿಕ್ಕೆ ಕಾರಣಕರ್ತರಾದಂಥ ನಮ್ಮೆಲ್ಲ ಗುರು ವೃಂದದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಆಂಜನಪ್ಪ. ಈಗ ಒಂದು ಸಣ್ಣ ಒಂದು ನಿಮಿಷ ಒಂಚೂರು ಸಣ್ಣ ಒಂದು ಬತ್ಸರ್ ಸರು ನಮ್ಮ ನೆಚ್ಚಿನ ಗುರುಗಳಲ್ಲಿ ಅವರೊಬ್ಬರು. ಅವರು ನಮಗೆ 8th ಸ್ಟ್ಯಾಂಡರ್ಡ್ ಬಂದಾಗ ಬುಕ್ ನೋಡ್ಕೊಳ್ದೆ ಪಾಠ ಮಾಡ್ಬೋದು ಅನ್ನೋದನ್ನು ಕಲಿಸ್ಕೊಟ್ಟಿದ್ದು. ಅದರಿಂದ ನಾವು ಭಾಳ ಆಶ್ಚರ್ಯ ಆಗ್ತಾಯಿದ್ವಿ, ಇದೇನಪ್ಪ ಸಾರು ಬುಕ್ಕೇ ನೋಡೋದಿಲ್ಲ, ಪಾಠ ಮಾಡ್ತಾರಲ್ಲ ಹಾಗೆ ಅಂತ. ಸೊ ಅದು ನಮಗೊಂದು ಇನ್ಸ್ಪಿರೇಷನ್ ಆಗಿತ್ತು, ಅವ್ರು ಹೇಳೋ ಶೈಲಿ ಅದೆಲ್ಲ ಕೂಡ. ಬಟ್ ನಮ್ಮ ದುರಾದೃಷ್ಟ ಈ ದಿನ ಅವರಿಲ್ಲ. ಸೊ ಅವ್ರಿಗೆ ಪರೋಕ್ಷವಾಗಿ ಆ ದೇವರು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಆ ದೇವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು. ಸೊ ಈಗ ಮತ್ತೆ ಇನ್ಯಾರಾದರೂ ಒಂದು ತಮ್ಮ ಅನಿಸಿಕೆಗಳನ್ನು ಹೇಳುವಂಥವ್ರಿದ್ದರೆ, ಸೊ ತುಂಬ ಡೀಟೇಲಾಗಿ ಬೇಡ, ನಾವು ಡೀಟೇಲಾಗಿ ಹೇಳ್ಬಿಟ್ವಿ. ಸೊ ಒಂದು 2 ನಿಮಿಷಗಳ ಮಟ್ಟಿಗೆ ಪ್ಲೀಸ್. ಈ ಒಂದು ಹಚ್ಚ ಹಸುರಿನ ಗಿಡ ಮರಗಳ ನಡುವೆ ತಂಪಾದ ತವರಿನ ತಾಯಿಯ ಮಡಿಲಿನಲ್ಲಿ ನೆಲೆದಿರ್ತಕ್ಕಂತಹ ಎಲ್ಲರೂ ಸೇರಿರುವ ನನ್ನ ಪ್ರೀತಿಯ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೇ, ನನಗೆ ಈ ದಿನ ಈ ಶಾಲೆಯ ಒಂದು ವಾತಾವರಣದಲ್ಲಿ ತುಂಬಾ ಸಂತೋಷ ಆಗ್ತಾಯಿದೆ. ಏಕೆಂದರೆ ನನ್ನ ಎಲ್ಲ ಪ್ರೀತಿಯ ಗುರುಗಳಿಗೆ ಕಾಲಿಗೆ ನಾನು ಬಂದ ತಕ್ಷಣ ನಮಸ್ಕಾರವನ್ನು ಮಾಡಿಕೊಂಡೆ. ಏಕೆಂದರೆ ಈ ದಿನ ನಾನು ಇಷ್ಟು ಚೆನ್ನಾಗಿ ಸ್ಟೇಜ್ ಮೇಲೆ ಬಂದು ಮಾತಾಡೋಕ್ಕೆ ಕಾರಣ ಆಗಿರೋದು ನನ್ನ ಎಲ್ಲ ಈ ಶಿಕ್ಷಕರು ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನ್ನ ಹೆಸರು ಕಲಾವತಿ ಅಂತ. ನಾನು ವೆಲಗಲಬುರೆಯಿಂದ ಈ ಒಂದು ಸರ್ಕಾರಿ ಪ್ರೌಢಶಾಲೆಗೆ ನಡ್ಕೊಂಡು ಬರ್ತಾಯಿದ್ವಿ ನಮ್ಮ ಬ್ಯಾಚವರೆಲ್ಲರೂ ಕೂಡ. ಆ ಒಂದು ಎಲ್ಲ ನೆನಪುಗಳು ನಾನು ಈ ದಾರಿಯಲ್ಲಿ ಹೋದಾಗೆಲ್ಲ ಮೆಲುಕಾಗ್ತಾ ಇರ್ತೀನಿ. ನಾನು ಈಗ ಶಿಕ್ಷಕಿಯಾಗಿ ಶ್ರೀನಿವಾಸಪುರ ತಾಲೂಕಲ್ಲಿ ನನ್ನ ವೃತ್ತಿ ಜೀವನವನ್ನು ಮಾಡ್ತಾಯಿರ್ತೀನಿ. ನಾನು ಸೇವೆಗೆ ಸೇರಿ 22 ವರ್ಷಗಳು ಆಯಿತು. 2002ನೇ ಪ್ರಥಮ CET ಬ್ಯಾಚ್ ನನ್ನದಾಗಿದೆ. ನಾನು ಎಲ್ಲ ಶಿಕ್ಷಕರನ್ನೂ ಸಹ ಪ್ರತಿಯೊಂದು ಇದರಲ್ಲೂ ನೆನಪಲ್ಲಿಟ್ಕೊಂಡು ನನ್ನ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತೀನಿ. ಒಂದು ಕಡೆಯಿಂದ ಎಲ್ಲರ ನೆನಪುಗಳನ್ನ ಹೇಳ್ಕೊತ ಬರ್ತೀನಿ ಒಂದೇ ಒಂದು ನಿಮಿಷದಲ್ಲಿ. ಸಮಾಜ ಪಾಠವನ್ನು ಹೇಳಿ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ, ಯಾವ ರೀತಿ ಬದುಕಿ ಬಾಳಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಪ್ರೀತಿಯ SPC ಸರ್ ಅವರ ಒಂದು ಪಾಠವನ್ನು ಇಂದಿಗೂ ಎಂದೆಂದಿಗೂ ಸಹ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಆಟ ಪಾಠಗಳ ಜೊತೆಗೆ ಯಾವ್ಯಾವ ಆಟಗಳನ್ನ ಆಡಬೇಕು, ವಾಲಿಬಾಲು, ಥ್ರೋಬಾಲು, ಎಲ್ಲ ಪಠ್ಯೇತರ ಚಟುವಟಿಕೆಗಳನ್ನ ಹೇಳ್ಕೊಟ್ಟಂಥ ನಮ್ಮ ಮುನ್ರೆಡ್ಡಿ ಸರ್ ಅವ್ರನ್ನ ನಾನು ಯಾವತ್ತಿಗೂ ಮರೆಯೋದಿಲ್ಲ. ಅದೇ ರೀತಿಯಾಗಿ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು
ಆಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸನ್ನು ಹೇಳ್ಕೊಟ್ಟಂಥ ಅಶ್ವಥ್ ನಾರಾಯಣ್ ಗೌಡ ಸರ್ನ ನಾನು ಎಂದೆಂದಿಗೂ ಮರೆಯಲ್ಲ. ಈಗ ಸ್ಕೂಲಲ್ಲಿ ನಾನು ಇಂಗ್ಲೀಷ್ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ನನಗೆ ಬೇಸಿಕ್ ನಾಲೆಡ್ಜ್ ಕಲಿಸ್ಕೊಟ್ಟಿದ್ದು ಅಶ್ವಥ್ ನಾರಾಯಣ್ ಗೌಡ ಸರ್ ಅಂತ ಈಗಲೂ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದೇ ರೀತಿಯಾಗಿ RTR ಸರು ಸ್ವಲ್ಪ ದಿನವೇ ನಮಗಿದ್ರು, ಆದರೂ ಅವರನ್ನು ನಾವು ಜೀವನ ಪೂರ್ತಿ ಮರೆಯೋ ಹಾಗೆ ಇಲ್ಲ. ಯಾಕೆ ಅಂದರೆ ಅವರು ಈಸ್ ಅಂದರೆ ಏನು ಅಂತ ನನಗೆ ಮೀನಿಂಗನ್ನು ಅವತ್ತು ಹೇಳ್ಕೊಟ್ಟಿದ್ರು. ಈಸ್ ಅಂದರೆ ಇದೆ ಅಂತ ಬೋರ್ಡ್ ಮೇಲೆ ಬರೆದಿದ್ರು. ಅದನ್ನು ನಾನು ಇವತ್ತಿಗೂ ಮರ್ತಿಲ್ಲ. ನನ್ನ ಮಕ್ಕಳಿಗೆ ನಾನು ಅದನ್ನ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಫಾರಮ್ಗೆ ಹೊರಸಂಚಾರವನ್ನು ಕರ್ಕೊಂಡೋಗಿದ್ರು. ಆ ಹೊರಸಂಚಾರವನ್ನು ಕರ್ಕೊಂಡೋದಾಗ ಒಂದು ಗ್ರೂಪ್ಗೆ ಕಾಯಿಗಳು, ಒಂದು ಗ್ರೂಪ್ಗೆ ಎಲೆಗಳು ಈ ರೀತಿ ಕಲೆಕ್ಟ್ ಮಾಡಬೇಕು ಅಂತ RTR ಸರ್ ಹೇಳಿದರು. ಮತ್ತು ಗಣೇಶನ ಪೂಜೆ ಮಾಡಿದಾಗ ನಿನ್ನಿಂದ ಆಗುತ್ತೆ, ನೀನು ಮಂತ್ರಗಳನ್ನ ಓದಮ್ಮ ಅಂತ ಸ್ಫೂರ್ತಿಯನ್ನು ತುಂಬಿದ್ರು. ಆ ಒಂದು ನೆನಪನ್ನು ನಾನು ಎಂದೆಂದಿಗೂ ಮರ್ತಿಲ್ಲ. ಗಣೇಶನ ಹತ್ರ ಇಡಕ್ಕೆ ಕಡುಬು ತಗೊಂಬ ಅಂತ ಹೇಳಿದರು ನಮ್ಮ ಸರ್ಗಳು. ಆವಾಗ ನಾನು ಊರಿಂದ ದಾರಿಯಲ್ಲಿ ಬಾಕ್ಸಲ್ಲಿ ಹಾಕ್ಕೊಂಡು ಓಡೋಡಿ ಬಂದೆ. ಬರೋಷ್ಟೊತ್ತಿಗೆ ಆ ಕಡುಬೆಲ್ಲ ಇಲ್ಲಿ ಪಾಯಸ ಆಗೋಗಿತ್ತು. ಅದನ್ನು ನಾನು ಇವತ್ತಿಗೂ ಸಹ ಮರ್ತಿಲ್ಲ. ಅದೇ ರೀತಿಯಾಗಿ ನಾರಾಯಣಪ್ಪ ಸರ್ ಇದ್ದಾರೆ, ಅವ್ರು ನಮ್ಗೆ HM ಆಗಿದ್ದರು. ಆ ಸರು ಸೋಷಿಯಲ್ ಪಾಠವನ್ನು, ಇತಿಹಾಸವನ್ನು ಬೋರ್ಡ್ ಮೇಲೆ ಹೇಳ್ಬಿಟ್ಟು ನಮ್ಮನ್ನು ನಿಲ್ಲಿಸ್ಬಿಟ್ಟು ಹೇಳಿ ಇನ್ನೊಂದು ಸಲ ಅಂತ ಹೇಳೋರು. ಏನು ನಾವು ಸ್ಟೋರಿ ಥರ ಅದನ್ನು ಹೇಳಬೇಕು. ಅದು ನನಗೆ ತುಂಬ ಸ್ಫೂರ್ತಿಯಾಗಿತ್ತು. ಏನಂದರೆ ನಾವು ಓದಿದ್ದನ್ನು ಮರಿದಿರ ಯಾವ ರೀತಿ ಬಾಯಿಗೆ ಬರೀಬೇಕು ಅಂತ. ನಾನು ಈಗ ಶಿಕ್ಷಕ ವೃತ್ತಿಗೆ ಸೇರಿದ ಮೇಲೆ ಡಬಲ್ ಡಿಗ್ರಿಯನ್ನು ಪಡ್ಕೊಂಡಿದ್ದೀನಿ. ಪಡ್ಕೊಂಡ್ರೂ ಸಹ ನಾನು ಪ್ರೈಮರಿ ಶಾಲೆಯಲ್ಲೇ 1 to 7 ಶಿಕ್ಷಕಿಯಾಗಿ ಪಾಠವನ್ನು ಮಾಡ್ತಾಯಿದ್ದೀನಿ. ಇನ್ನೂ ನನಗೆ ಪ್ರಮೋಷನ್ ಬಂದಿಲ್ಲ, ಆದರೂ ನನ್ನ ವೃತ್ತಿ ನನಗೆ ಹೆಮ್ಮೆಯನ್ನು ನೀಡಿದೆ ಅಂತ ಹೇಳ್ತೀನಿ. ಅದೇ ರೀತಿ ಪೆನ್ನು ಉದ್ದ ಮಾಡಿ ಬರೆಯಮ್ಮ, ರೈಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಕನ್ನಡ ಶಿಕ್ಷಕರು ಯಾವಾಗಲೂ ಹೇಳ್ತಾಯಿದ್ರು, ಉಲ್ಲಪ್ಪ ಸರ್ ಅವರು. ಆ ಒಂದು ಮಾತನ್ನು ನಾನೀಗ 1ನೇ ಕ್ಲಾಸ್ ಮಕ್ಕಳಿಗೆ ರಾ ಗ ಸ ದ ಆ ಅದೇ ಥರ COAPT ಅಂತ ಸ್ಟೆಪ್ಸ್ ಕೊಟ್ಟಿದ್ದಾರೆ ಈಗ ಇಂಗ್ಲೀಷಲ್ಲಿ ನಮ್ಮ ಮಕ್ಕಳಿಗೆ, 1ನೇ ಕ್ಲಾಸ್ ಮಕ್ಕಳಿಗೆ. ಅವರು ಪೆನ್ಸಿಲ್ಲು ತುಂಬ ಚೋಟಾಗಿ ಇಟ್ಕೊತಾರೆ, ಚಿಕ್ಕದಾಗಿ. ಆ ಮಕ್ಕಳಿಗೆ ಹೇಳ್ತೀನಿ, ನಮ್ಮ ಮೇಷ್ಟ್ರು ನನಗೆ ಹೇಳಿದ್ದು ನೆನಪು ಮಾಡಿಕೊಂಡು ಪೆನ್ಸಿಲ್ ಉದ್ದ ಮಾಡಿ ಬರೀರೋ ಅಂತ ಹೇಳ್ತೀನಿ. ಆ ರೀತಿಯಾಗಿ ನಾನು ಉಲ್ಲಪ್ಪ ಸರ್ ಅವ್ರನ್ನ ಮರ್ತಿಲ್ಲ ಇವತ್ತಿಗೂ ಸಹ. ರೈಟಿಂಗ್ ಬರಿಬೇಕಾದ್ರೆ ಅವ್ರು ಹೇಳ್ಕೊಟ್ಟಂಥ ಬರವಣಿಗೆನೇ ಈಗಲೂ ನನಗೆ ಸ್ಫೂರ್ತಿ ಆಗಿದೆ. ಅದೇ ರೀತಿ ನಮ್ಮ ವೆಂಕಟೇಶ್ ಸರ್ ಅವರು ಸಹ ಅಷ್ಟೇ, KV ಸರು ನಮಗೆ ಮ್ಯಾಥ್ಸನ್ನು ಹೇಳ್ಕೊಡ್ತಾಯಿದ್ರು. ಮ್ಯಾಥ್ಸ್ ಹೇಳ್ಕೊಟ್ಟು ನನಗೆ ಮ್ಯಾಥ್ಸ್ ಅಂದರೆ ಸ್ವಲ್ಪ ಬೋರು, ಯಾಕೋ ನಾನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ನಾನು ಒಂದು ಕೆಲವು ಸೂತ್ರಗಳು ಅವು ಇವು ಮಾಡಿಕೊಂಡು ಟೆಕ್ನಿಕ್ಕಾಗಿ ಮಾರ್ಕ್ಸನ್ನು ತಗೊತಾ ಇದ್ದೆ. ಸರ್ ಹೋಮ್ವರ್ಕ್ ಕೊಟ್ಬಿಡಿ ಸರ್ ಅಂತ ಇದ್ದೆ. ಏನಮ್ಮ ನೀನು ಈಗಲೇ ಹೋಮ್ವರ್ಕ್ ಕೊಡಿ ಅಂತೀಯ, ಕೂತ್ಕೊಮ್ಮ ಸುಮ್ಮನೆ ಅಂತ ಇದ್ದರು. ಆ ರೀತಿ ನಾನು KV ಸರ್ನು ಸಹ ಯಾವತ್ತಿಗೂ ಮರ್ತಿಲ್ಲ, ಮರೆಯೋಕ್ಕೂ ಸಾಧ್ಯ ಇಲ್ಲ. ಮತ್ತು ಗಿಡಗಳಿಗೆ ಸರಿಯಾಗಿ ನೀರು ಹಾಕ್ರೋ, ಈ ಕಡೆ ಬನ್ರೋ, ಹಿಂಗೋಗ್ರೋ ಹಂಗೋಗ್ರೋ ಅಂತ ನಮ್ಮ BV ಸರ್ ಅವ್ರು ಹೇಳ್ತಾಯಿದ್ರು. ನನಗೆ ಅವತ್ತು ನೋಡಿದಾಗೆ ಅನಿಸುತ್ತೆ, ಈಗ ನೋಡಿದ್ರು ಆ BV ಸರ್ನ ಅಷ್ಟು ಚೆನ್ನಾಗಿದ್ದಾರೆ ಆ ಸರ್ ಕೂಡ. ಆ ರೀತಿಯಾಗಿ ಈಗಲೂ ಸಹ ನಾನು ಇಲ್ಲಿ ಯಾವ ರೀತಿ ಗಿಡಗಳಿಗೆ ನೀರು ಹಾಕ್ತಾ ಇದ್ನೋ, ಯಾವ ರೀತಿ ಬೆಳೆಸ್ತಾ ಇದ್ನೋ ಕೂಡ ನನ್ನ ಶಾಲೆ ಆವರಣವನ್ನು ಸಹ ನಾನು ಅದೇ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸ್ಫೂರ್ತಿ ಈ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರು. ದೇವರು ಅವ್ರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ನಾನು ಯಾವತ್ತಿಗೂ ಅವರಿಗೆ ಚಿರಋಣಿಯಾಗಿರ್ತೀನಿ. ಈ ನನ್ನ ತಂದೆ ತಾಯಿ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ನನಗೆ ಕೊಟ್ಟಿರುವಂತಹ ಒಂದು ಏನು ವರ ಅಂತ ಹೇಳ್ಬೋದು, ನನ್ನ ಶಿಕ್ಷಕ ವೃತ್ತಿ. ಆ ವೃತ್ತಿ ನನಗೆ ಬಹಳಷ್ಟು ಹೆಮ್ಮೆಯನ್ನು ತಂದಿದೆ. ಅದಕ್ಕೆ ಕಾರಣಕರ್ತರು ಈ ನನ್ನ ಶಿಕ್ಷಕರು ಅಂತ ಹೇಳ್ತೀನಿ. MMR ಸರು ನನ್ನ ಶಾಲೆಗೆ 2 ಸಲ ಭೇಟಿ ಸಹ ನೀಡಿದರು. ಆಗ ನನಗೆ ತುಂಬ ಖುಷಿ ಆಯಿತು. KVR ಸಹ ಬಂದಿದ್ದರು. ನಮ್ಗೆ ಹಿಂದಿ ಸೊಗಡು ಗೊತ್ತೇ ಇರಲಿಲ್ಲ. ಪಾಪ KVR ಸರು ಹಿಂದಿ ಅಕ್ಷರಗಳಿಂದ ಕಲಿಸಿದ್ರು. ಈ ದಿನ ಆ ಕಾರ್ಯಕ್ರಮದಲ್ಲಿ ಇಲ್ಲದೇ ಇದ್ದರೂ ಸಹ ಅವರನ್ನು ಪರೋಕ್ಷವಾಗಿ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. 2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನಾನು ನಮಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ನಮ್ಮ ಪ್ರೀತಿಯ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ಹಾಗೂ ಗೆಳತಿಯರೇ. ಸೊ ನನ್ನ ಹೆಸರು ರಾಜಣ್ಣ ಅಂತ, ನಾನು ಮಾಸ್ತೇನಹಳ್ಳಿಯಿಂದ ಬರ್ತಾಯಿದ್ದೆ. ಸೊ ನಾನು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಊರಾದಂಥ ಮಾಸ್ತೇನಹಳ್ಳಿಯಲ್ಲಿ 1ರಿಂದ 4ನೇ ತರಗತಿ ಓದಿದೆ. ಆಮೇಲೆ ಗಾಂಡ್ಲಹಳ್ಳಿ 5 ಮತ್ತು 6ನೇ ತರಗತಿ ಗಾಂಡ್ಲಹಳ್ಳಿಯಲ್ಲಿ ಓದಿದೆ. ಕಾರಣಾಂತರಗಳಿಂದ ಮತ್ತೆ ನಾವು ವೆಲಗಲಬುರೆಗೆ ಬರಬೇಕಾಯ್ತು 7ನೇ ತರಗತಿ. ಅಲ್ಲಿ
ಬಿಕಾಸ್ ಆಫ್ ಇದು ರಾಜಕೀಯಗಳು ಅದು ಇದರಿಂದ ಅವಾಗಲೇ ನಮ್ಮನ್ನು ವೆಲಗಲಿಬುರೆಗೆ ಶಿಫ್ಟ್ ಮಾಡಿದ್ರು ಗಾಂಡ್ಲಹಳ್ಳಿಯಿಂದ. ವೆಲಗಲಿಬುರೆಯಲ್ಲಿ 7ನೇ ತರಗತಿ ಆದಮೇಲೆ ನಾವು ಮತ್ತೆ ಇಲ್ಲಿ ಮದ್ದನಹಳ್ಳಿ ಕ್ರಾಸ್ಗೆ 92 ಜಾಯ್ನ್ ಆದ್ವಿ. ನನಗೆ ಈಗಲೂ ಜ್ಞಾಪಕ ಇದೆ, 3 ದಿವಸ ನಾನು ನಿಕ್ಕರಲ್ಲಿ ಬಂದೆ. 3ನೇ ನಿಕ್ಕರಲ್ಲಿ ಬಂದಾಗ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. MMR ಸರ್ ಕರೆದುಬಿಟ್ಟು, ಇದು ನಿಮ್ಮ ಮಿಡ್ಲ್ ಸ್ಕೂಲಲ್ಲ, ಇದು ಹೈಸ್ಕೂಲು, ಸ್ವಲ್ಪ ನಿಕ್ಕರ್ ಹಾಕ್ಕೊಂಬರ್ಬೇಡಪ್ಪ, ಬ್ಯಾಂಡ್ ಹಾಕ್ಕೊಂಬ ಅಂತೇಳಿ ಅಂದರು. ಸೊ ಈಗ ಅವೆಲ್ಲ ನೆನೆಸ್ಕೊಳ್ಳೋಕೆ ಹೋದರೆ ನನ್ನ ಅದಾದಮೇಲೆ ನಾನು ಸ್ಕೂಲ್ ಆದಮೇಲೆ ನಾನು KJP ಜಾಯ್ನ್ ಆದೆ. KJPಲ್ಲಿ 2 ವರ್ಷ ಫಸ್ಟ್ PUC, ಸೆಕೆಂಡ್ PUC, ಆಮೇಲೆ ಡಿಗ್ರಿ ಅಲ್ಲೇ ಮುಗಿಸಿದೆ. ಡಿಗ್ರಿ ಮುಗಿಸಿ ಮತ್ತೆ MCA ಮಾಡಿದೆ. MCA ಮಾಡಿ ನಾನೀಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅಲ್ಲೇ ಒಂದು 20 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ ಕಂಪ್ನಿ ಮುಖಾಂತರ ನಾನು ಒಂದು 5-6 ದೇಶಗಳಲ್ಲಿ ಕೆಲಸ ಮಾಡುವಂಥ ಪುಣ್ಯ ಸಿಕ್ತು ನನಗೆ. ನಾನು ಲಂಡನ್ನು, ಫ್ರಾನ್ಸು, ಸ್ವೀಡನ್ನು ಮತ್ತು ಮಲೇಷ್ಯಾ, ನೆದರ್ಲ್ಯಾಂಡ್ಸು, ಸುಮಾರು ಒಂದು 5-6 ದೇಶಗಳಲ್ಲಿ ಒಂದು 6-7 ವರ್ಷ ನಾನು ಕೆಲಸ ಮಾಡುವಂಥ ಭಾಗ್ಯ ಸಿಕ್ತು. ಇದಕ್ಕೆಲ್ಲ ಕಾರಣ ನನಗೆ, ನಾನು ಮಿಡ್ಲ್ ಸ್ಕೂಲಲ್ಲಿ ಏನು ಕಲ್ತಿದ್ದೋ ಗೊತ್ತಿಲ್ಲ, ನಾನು ಹೈಸ್ಕೂಲಿಗೆ ಬಂದಮೇಲೆ ನಾನು ಏನು ನನ್ನ ಜೀವನದಲ್ಲಿ ಆವಾಗಲೇ ನನಗೊಂದು ಮೊಳಕೆ ಹೊಡಿತು, ನಾನು ಏನಾದರೂ ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಂತ. ಯಾಕಂದರೆ ನಾವು ಪ್ರತಿಯೊಂದು ಹಂತದಲ್ಲಿ ನಮ್ಮ ಟೀಚರ್ಸು, ಒಬ್ಬ ಟೀಚರ್ ಅಂತಲ್ಲ, ಪ್ರತಿಯೊಬ್ಬ ಟೀಚರು ನಮ್ಗೆ ಆ ರೀತಿ ಮೋಟಿವೇಶನ್ ಕೊಡ್ತಾಯಿದ್ರು. ಎಲ್ಲರೂ ನಾವೇನಾದರೂ ಸರಿಯಾಗಿ ಓದಿಲ್ಲ ಅಂತಂದರೆ ಬೇರೆ ಯಾರನ್ನಾರು ತೋರಿಸ್ಬಿಟ್ಟು, ನೋಡಿ ನೀನು ಓದಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಅಲ್ಲಿ ಅವನ ಥರ ಕೆಲಸ ಮಾಡ್ತೀಯ ಅಂತ. ನನಗೆ ಈಗಲೂ ಜ್ಞಾಪಕ ಇದೆ, ಒಂದು ಸಾರಿ MMR ಸಾರು ನಾವಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅವಾಗ ಒಂದು ಸಾರಿ ಯಾರೋ ಏನೋ ಇದು ಮಾಡಿ ಅವಾಗ ಅಂದರು, ಯಾರೋ ಅವಾಗ ಮಾರುತಿ ಸ್ವಿಫ್ಟ್ ಕಾರು ಯಾವುದೋ ಒಂದು ಕಾರು ಹೊಸದಾಗಿ ಬಂದಿತ್ತು, ಎಸ್ಟೀಮ್ ಕಾರು. ಅವಾಗ ಹೇಳಿದರು, ನೀನು ಚೆನ್ನಾಗಿ ಓದಿದ್ರೆ ಆ ಥರ ಕಾರಲ್ಲಿ ಓಡಾಡ್ತೀಯಾ, ಇಲ್ಲ ಅಂತಂದರೆ ಹೊಲದಲ್ಲಿ ಕೆಲಸ ಮಾಡ್ತೀಯಾ. ಸೊ ಅದು ಅವರು ಹೇಳಿದ ಮಾತು, ಅದಕ್ಕೆ 100ಕ್ಕೆ 100 ಕಷ್ಟ. ಯಾಕಂದರೆ ನಾವು ಆಗಿನ ದಿನಗಳಲ್ಲಿ ನಾವೇನಾದ್ರು ಕಷ್ಟಪಟ್ಟು ಓದಿಲ್ಲ, ಏನಾದರೂ ನಮ್ಮ ಟೈಮ್ ನಾವು ವ್ಯರ್ಥ ಮಾಡಿದಿದ್ರೆ ನಾವು ಇವತ್ತು ನಾವೇನು ಬೇರೆ ಕೆಲಸ ಮಾಡೋದು ತಪ್ಪಂತಲ್ಲ, ಬಟ್ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವರ ಮಾರ್ಗದರ್ಶನ ಎಷ್ಟಿತ್ತಂದರೆ ಒಂದೊಂದು ಹಂತದಲ್ಲಿ ನಮ್ಮನ್ನು ತಿದ್ದುತ್ತಾ ಬಂದರು. ತಿದ್ದಿದ್ದಕ್ಕೆ ಇವತ್ತು ನಾವೊಂದು ಸಮಾಜದಲ್ಲಿ ಒಂದು ಪರವಾಗಿಲ್ಲ, ಇವನೊಬ್ಬ ಏನು ಯೂಸ್ಫುಲ್ ಪರ್ಸನ್ ಆಗಿದೆ ಅನ್ನೋ ಒಂದು ಫೀಲಿಂಗ್ ನಮ್ಮಲ್ಲೇ ಬರುತ್ತೆ. ಅದೇ ಥರ ನಾವು RTR ಹತ್ರ ಮೀಟ್ ಮಾಡಿದಾಗ ಅವ್ರು ಹೇಳ್ತಾಯಿದ್ರು, ಈ ಸ್ಕೂಲ್ ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ ಅವ್ರು ಪಟ್ಟ ಕಷ್ಟ, ಈ ಸ್ಕೂಲನ್ನ ಬೆಳೆಸಬೇಕಾದ್ರೆ ಯಾವ ರೀತಿ ಬರಡು ಭೂಮಿನ ಅದೇನೋ ಹೇಳ್ತಾರಲ್ಲ, ಮರಳು ಭೂಮಿಯಲ್ಲಿ ಚಿಲುಮೆ ಬಂದರೆ ಹೆಂಗೆ ಬರುತ್ತೆ, ಆ ಥರ ಇದನ್ನು ಇದು ಮಾಡಿದರು. ಮತ್ತು ಅವ್ರನ್ನ ಮೀಟ್ ಮಾಡಿ ಮತ್ತು KVR ಸರ್ ಹತ್ರ ಹೋದಾಗ ಅವ್ರು ಹೇಳಿದರು, ಈ ಕಾಂಪೌಂಡ್ ಇಲ್ಲದೆ ಇರೋವಾಗ ಬೇರೆಯವರು ಯಾರೋ ಜಮೀನು ಬಂದು ಸ್ಕೂಲ್ನ ಆಕ್ರಮಣ ಮಾಡ್ಕೊಳಕ್ಕೆ ಬಂದ್ರಂತೆ. ಆವಾಗ RTR ಸಾರು ಇಲ್ಲಿರೋವಂಥ ಎಲ್ಲ ಶಿಕ್ಷಕರು ನಿಂತು ಅವ್ರನ್ನ ಎಮ್ಮಿಡ್ಸಿದ್ದಾರೆ. ಅಂದರೆ ಅವರು ಕೊಡಲಿ ಮತ್ತು ಮಚ್ಚುಗಳು ತೊಗೊಂಬಂದಿದ್ದಾರೆ, ಇವ್ರನ್ನ ಎದುರಿಸ್ಬಿಟ್ಟು ಇಲ್ಲಿಂದ ಸ್ಕೂಲ್ನೇ ಖಾಲಿ ಮಾಡಿಸ್ಬೇಕಂತ. ಅವರು ಆ ದಿನಗಳೆಲ್ಲ ನೆನೆಸ್ಕೊತಾ ಇದ್ದರೆ ಅವ್ರು ಮಾಡಿರುವಂಥ ತ್ಯಾಗ ಇವತ್ತು ನಮ್ಮನ್ನು ಒಂದು ಒಳ್ಳೆ ಸುಶಿಕ್ಷಿತ ವ್ಯಕ್ತಿಗಳನ್ನಾಗಿ ಮಾಡಲು ನಮಗೊಂದು ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ ಅವರು. ಅದೇ ರೀತಿ ನಾವು ನೆನೆಸ್ಕೊಳ್ತಾ ಹೋದರೆ ನಮ್ಮ RTR ಸಾರ್ ಹೋದ್ಮೇಲೆ, RTR ಸಾರ್ ಅಂದರೆ ಒಂದು ಜ್ಞಾಪಕ ಬರುತ್ತೆ, ಶಿಸ್ತಿಗೆ ಕೇರಾಪಟ್ರೇಸ್ ಯಾರಂದರೆ ನಮ್ಮ RTR ಸಾರು. ಆ ದಿನಗಳಲ್ಲಿ ನಾವು ಅವ್ರೇನಾದರೂ RTR ಸಾರ್ ಇಲ್ಲೆಲ್ಲರೂ ಬಂದಿದ್ದಾರೆ ಅಂದರೆ ಯಾರು ಒಬ್ಬ ಹುಡುಗನಾಗಲಿ ಯಾರೂ ಇಲ್ಲಿ ಕಾಣ್ತಾ ಇರಲಿಲ್ಲ. ಆ ರೀತಿ ನಾವು 1 ವರ್ಷ ಇದ್ರೂ ಆ ಶಿಸ್ತಿಗೆ ಅದ್ರ ಮೀನಿಂಗ್ ಅಂತ ಕಲಿಸ್ಕೊಟ್ಟು ಹೋದಂಥ ಪುಣ್ಯಾತ್ಮರು ಯಾರಾದರೆ ಅದು ನಮ್ಮ RTR ಸಾರ್ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಆಮೇಲೆ ನಮ್ಮ ನಾರಾಯಣಪ್ಪ ಅವರು ಬಂದರು. ಅವರು ಬಂದು ನಮಗೆ ನಾವು 9 ಮತ್ತು 10ನೇ ತರಗತಿಯವರು ಅಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಿದ್ರು. ನಮ್ಮ ಎಲ್ಲ ಶಿಕ್ಷಕರು, ನಮ್ಮ KV ಸರ್ ಇರ್ಬೋದು, ನಮ್ಮ ಉಲ್ಲಪ್ಪ ಸರ್ ಇರ್ಬೋದು, ನಾವು ಪ್ರೀತಿಯಿಂದ ಕರೀತು ನಮ್ಮ GN ಸಾರು. ನಾವು ಆವಾಗ ಅವ್ರಿಗೆ ಗೊತ್ತಿಲ್ಲ, ನಾವು ಅವ್ರನ್ನ ಗ್ಯಾಂಗ್ ಲೀಡರ್ ಅಂತ ಕರಿತಾ ಇದ್ವಿ. ಅವರು HDಯಲ್ಲಿ ಬರಬೇಕಾದ್ರೆ ಅವ್ರ ಸೌಂಡ್ ಕೇಳಿದರೆ ಯಾರೋ ಒಬ್ಬ ಸ್ಟೂಡೆಂಟ್ ಇಲ್ಲಿ ಇರ್ತಾರಲ್ಲ, ಗ್ಯಾಂಗ್ ಲೀಡರ್ ಬಂದರು, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ಓದೋಕ್ಕೆ ಅಲ್ಲೆಲ್ಲ ಕೂತ್ಕೊಂಡ್ಬಿಡ್ತಾಯಿದ್ರು ಅವರು. ಅವ್ರು ಬರೋ ಸ್ಟೈಲ್ ಆ ರೀತಿ ಅವತ್ತು ಹೆಂಗಿತ್ತು, ಇವತ್ತು ದೇವರು ಅವ್ರಿಗೆ ಆರೋಗ್ಯ ಹೆಂಗೆ ಕೊಟ್ಟಿದ್ದಾನೆ, ಅವ್ರಿಗೆ ದೇವರು ಅದೇ ಥರ ಆರೋಗ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನಮ್ಮ MMR ಸರ್ ಅವರು ನಮ್ಮನ್ನು
ನನಗೆ ಬಾಲ್ ಹಿಡ್ಕೊಳ್ಳೋಕ್ಕೂ ಬಂದಿಲ್ಲ ಅಂಥವನ್ನು ನನ್ನ ಒಂದು ಸ್ಟೇಟ್ ಲೆವೆಲ್ ಪ್ಲೇಯರ್ ತನಕ ವಾಲಿಬಾಲಲ್ಲಿ ಬೆಳೆಸಿ ಅವರಿಗೆ ನನ್ನ ಓದು ಬರೋದಲ್ಲಿ ಹೊಡೆದಿಲ್ಲ ಅಂತಂದ್ರು ಆಟದಲ್ಲಿ ಮಾತ್ರ ಅವ್ರು ನನ್ನ ತುಂಬ ಜಾಸ್ತಿ ಹೊಡೆದು ನನ್ನ ತಿದ್ದಿ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ SPC ಸಾರ್ ಅವರು, ಅವ್ರದ್ದೊಂದು ಮಾತು ಹೇಳ್ತೀನಿ ನಾನು, ಮಾತೆತ್ತಿದ್ರೆ ಬೋಳಿ ಮಗಣ ಅನ್ನೋರು. ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಏಟು ತಿಂದವರು ಪ್ರತಿಯೊಬ್ಬರು ಚೆನ್ನಾಗಿ ಉದ್ಧಾರ ಆಗಿದ್ದಾರೆ. ಅವರು ಹೊಡೆಯೋದು, ಅವರು ಮತ್ತೆ ಗಿಚ್ತಾ ಇದ್ದ ರೀತಿ ಪ್ರತಿಯೊಬ್ಬರಿಗೂ ಒಂದು ಪಾಠವಾಗಿ ನಮ್ಮೆಲ್ಲರಿಗೂ ಅದು ಸ್ಫೂರ್ತಿ ಆಗಿತ್ತು. ನಾವು ಏನೇ ಏಟು ತಿಂದ್ರೂ ಈಗ ನಮ್ಮ ಮಕ್ಕಳನ್ನೇನೋ ಸ್ಕೂಲಲ್ಲಿ ನೋಡಿದ್ರೆ ನಾವು ಹೋಗ್ತೀವಿ, ಯಾಕೆ ನನ್ನ ಮಗನ ನೋಡಿದೆ ಅಂತ. ಆದರೆ ಅವತ್ತು ನಮ್ಮ ಮನೆಯಲ್ಲಿ ಯಾರು ಪ್ರಶ್ನೆ ಮಾಡಲಿಲ್ಲ, ಯಾರು ಹೊಡೆದ್ರೆ, ಯಾಕೆ ಹೊಡೆದ್ರಿ ಏನು ಅಂತ. ನಮ್ಗೆ ಎಷ್ಟೇ ಹೊಡೆದ್ರೂ ಅದು ನಮ್ಮ ಜೀವನದಲ್ಲಿ ಆ ಒಂದೊಂದು ಏಟು ಒಂದೊಂದು ಸಕ್ಸಸ್ಫುಲ್ ಸ್ಟೆಪ್ ಆಗಿ ನಮ್ಮ ಜೀವನದಲ್ಲಿ ಇವತ್ತು ನಾವೇನಾದರೂ ಇಲ್ಲಿ ನಿಂತಿದ್ದೀವಿ ಅಂದರೆ ಆ ಏಟುಗಳು ಅವರು ಹೇಳಿರೋ ಒಂದು ಹಿತನುಡಿಗಳೇ ಇವತ್ತು ನಾವು ಈ ಮಟ್ಟಕ್ಕೆ ನಿಂತು ಒಂದು 4 ಜನದಲ್ಲಿ ನಾವು ಇವತ್ತು ಬಂದು ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾದದ್ದು. ಅದೇ ರೀತಿ ನಮ್ಮ KVR ಸಾರು ಮತ್ತು BV ಸಾರು, ನಾವು ಫಸ್ಟ್ 8th ಸ್ಟ್ಯಾಂಡರ್ಡಲ್ಲಿ ಬಂದಾಗ ನಮಗೆ ಫಸ್ಟ್ ಹೇಳಿದ್ದು RTR ಸಾರು 8th ಸ್ಟ್ಯಾಂಡರ್ಡ್ ಊರಿಗೆಲ್ಲ ಕರ್ಕೊಂಡೋಗಿ ಹೆಂಚಿನ ಮನೆ ಸ್ಕೂಲಲ್ಲಿ ಕೂರಿಸಿ ಅಂತ. ನಾವೆಲ್ಲ 8th ಸ್ಟ್ಯಾಂಡರ್ಡ್ ಅಲ್ಲಿ ಕೂತಿರ್ಬೇಕಾದ್ರೆ ಫಸ್ಟ್ ಮೋಟಿವೇಶನ್ ಟೀಚರ್ ಬಂದುಬಿಟ್ಟು ನಮ್ಮ KVR ಸರ್. ಅವರು ಬಂದು ನಮಗೆ ಮಿಡ್ಲ್ ಸ್ಕೂಲಲ್ಲಿ ಹೆಂಗಿದ್ರಿ ಅದನ್ನು ಬಿಟ್ಟು ನೀವು ಹೈಸ್ಕೂಲ್ಗೆ ಬಂದರೆ ನೀವು ಯಾವ ರೀತಿ ನಡ್ಕೊಡ್ಬೇಕು ಅಂತ ಒಂದು ಮೋಟಿವೇಶನ್ ಕ್ಲಾಸು, ಒಂದು ಶಿಸ್ತಿನ ಪಾಠ ಹೇಳಿಕೊಟ್ಟಂಥ KVR ಸಾರು. ಅದೇ ರೀತಿ ನಮ್ಮ BV ಸಾರು ಗಿಡ ಮರಗಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು, ಯಾವ ರೀತಿ ಹಸಿರಾಗಿ ಇಟ್ಕೋಬೇಕು, ಅದರಿಂದ ಉಪಯೋಗ ಏನು, ಇದೆಲ್ಲ ಕಲಿಸಿಕೊಟ್ಟಂಥ ನಮ್ಮ BV ಸರ್ ಅವರು ಅಷ್ಟೇ. ಇವರೆಲ್ಲ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಅದೇನು ಹೇಳ್ತೀರಲ್ಲ ಲಾಸ್ಟ್ ಉಸಿರಿರೋ ತನಕ ಇವ್ರನ್ನ ಯಾರು ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ. ನಮ್ಮ ತಂದೆ ತಾಯಿ ನಮ್ಮ ಜೀವನದಲ್ಲಿ ಎಷ್ಟು ಪಾತ್ರ ವಹಿಸಿದಾರೋ ಅದಕ್ಕಿಂತ ದೊಡ್ಡ ಪಾತ್ರ ವಹಿಸಿದ್ದಾರೆ. ಯಾಕಂದರೆ ನಮ್ಮ ತಂದೆ ತಾಯಿಗೆ ಎಜುಕೇಷನ್ ಇಲ್ಲ, ಅವ್ರು ನಮ್ಮನ್ನು ಏನೋ ಕಷ್ಟಪಟ್ಟು ಕೂಲಿನೋ ಏನೋ ಮಾಡಿ ಕಳಿಸ್ತಾ ಇದ್ರಷ್ಟೇ. ನಮ್ಮ ಜೀವನ ರೂಪಿಸಿರೋದು, ನಮ್ಮ ಜೀವನನ ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಪ್ರೇರೇಪಣೆ ಕೊಟ್ಟು ಅದನ್ನು ದಾರಿದೀಪವಾಗಿ ತೋರಿಸಿದಂಥ ಎಲ್ಲ ನಮ್ಮ ಶಿಕ್ಷಕರಿಗೂ ಮತ್ತು ನನ್ನ ತುಂಬ ಹೃದಯಗಳ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಆ ದಿನಗಳಲ್ಲಿ ನಾವು ತಿಂದಿದ್ದಂಥ ನೇರಳೆ ಹಣ್ಣು, ಈ ಹಲಸಿನ ಹಣ್ಣು ಪ್ರತಿ ದಿವಸ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ದಿನ ಮರಕ್ಕೆ ಹಚ್ಚಿ ಹಣ್ಣು ಕಿತ್ತು ಕೊಡ್ತಾಯಿದ್ರು. ಕಾರಣಾಂತರಗಳಿಂದ ಆಮೇಲೆ ಆಗಿಲ್ಲ. ನಮ್ಮ RTR ಸರ್ ಇದ್ದಾಗ ಒಂದು ಹಣ್ಣು ಒಂದು ಯಾವುದೇ ಹಣ್ಣು ಆಚೆ ಹೋಗ್ತಿರ್ಲಿಲ್ಲ, ಎಲ್ಲ ಕಿತ್ತು ಅಲ್ಲೇ ಬೆಳೆದು ಅಲ್ಲೇ ಮಕ್ಕಳಿಗೆ ಕೊಡುವಂಥ ಕೆಲಸ ಮಾಡ್ತಿದ್ರು. ಅದೇ ರೀತಿ ವ್ಯವಸಾಯದಲ್ಲಿ ಮಕ್ಕಳಿಗೆ ಒಂದು ಇಂಟ್ರೆಸ್ಟನ್ನು ಕಲಿಸ್ಕೊಟ್ರು. ನಾವು ಹೋಗಿ ಕಂಬಳಿ ತೋಟದಲ್ಲಿ ಅದನ್ನು ಸಾಲು ಮಾಡೋದಾಗಲಿ, ಅಗಿಯೋದು, ಗಿಡ ಮರಗಳು ನೆಡೋದು, ಅದನ್ನು ಪೋಷಣೆ ಮಾಡೋದು, ಈಗಲೂ ನಾವು ಉಳಿರೋಂಥ ಗಿಡಗಳು ಸುಮಾರಿದೆ. ಸೊ ಸಾರಿ, ನಾನು ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ಇದೆ. ಸಾರಿ, ನಾನು ಈ ಟೈಮು ಅಭಾವ ಇರೋದ್ರಿಂದ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ರಾಜಣ್ಣ. ಸ್ನೇಹಿತರೆ, ನನ್ನ ನೆಚ್ಚಿನ ಎಲ್ಲ ಗುರುವೃಂದದವರೇ, ನನ್ನ ಹೆಸರು ಮಂಜುನಾಥ್ ಅಂತ, ಮಂಜುನಾಥ್ BV, ದೊಡ್ಡಬೊಮ್ಮನಹಳ್ಳಿ ವೆಂಕಟೇಶಪ್ಪ ಮಂಜುನಾಥ್ ಅಂತ. ಅಶ್ವಥ್ ನಾರಾಯಣ ಸರ್ಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಅವ್ರವ್ರ ಪಕ್ಕದವ್ರು ಇರೋದ್ರಿಂದ ಅವ್ರು ಅವಾಗ ನಾನು ಮರ್ಯಾದೆ ಉಳಿಸೋ ಅಂತ ಹೇಳ್ತಿದ್ರು. ಈಗ ಮರ್ಯಾದೆ ಉಳಿದಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ನಾನು ಮೊದಲು 1 ಮತ್ತು 2ನೇ ತರಗತಿ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಓದಿದೆ. ಅದಾದ ನಂತರ 3ನೇ ತರಗತಿಯಿಂದ 7ನೇ ತರಗತಿವರೆಗೂ ಮುಳ್ಳಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿ ಬಂತು. ಕಾರಣ ಅಲ್ಲಿ ಸ್ಕೂಲು ಅಷ್ಟು ಏನಿದ್ರಲ್ಲಿಲ್ಲ ಅಂಥೇಳಿ ನನ್ನ ತಂದೆಯವರೇನೋ ಅವ್ರಿಗೊಂದು ಅನಿಸಿಕೆ ಬಂತು. ಅದಕ್ಕೆ ನನ್ನ ಅಜ್ಜಿ ಮನೇಲಿ ಬಿಟ್ಟು ಮುಳ್ಳಹಳ್ಳಿ ನನ್ನ 3ನೇ ತರಗತಿಯಿಂದ 7ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡೋಂಗೆ ಮಾಡಿದ್ರು. ಆಗ ನನಗೆ ಮಿಡ್ಲ್ ಸ್ಕೂಲ್ಗೆ ನನಗೆ ಅಷ್ಟು ಇದರಲ್ಲಿ ಏನು ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ರಿಗೂ ಅಷ್ಟೇ, ನಾವು ಬರೋಂಥದ್ದು ಮನುಷ್ಯನಿಗೆ ಒಂದು ಒಬ್ಬ ಬಾಲಕನಿಗೆ ಗೊತ್ತಾಗೋಂಥದ್ದು ಒಂದು ಪ್ರೌಢಾವಸ್ಥೆ. ಆ ಪ್ರೌಢಾವಸ್ಥೆಯಲ್ಲಿ ನಾವು ಏನು ಮಾಡ್ತೀವಿ ಆವಾಗಿಂದ ನಮ್ಮ ನೆನಪಿರ್ತವೆ. ಅದಕ್ಕೆ ನಾವು ಉದಾಹರಣೆ ಅಂದರೆ ನಾವು ಇಲ್ಲಿ ಹೈಸ್ಕೂಲ್ಗೆ ಬಂದಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ನಮಗೆ ಪ್ರತಿಯೊಂದು ನೆನಪಿರುತ್ತೆ. ಕಾರಣ ಇಷ್ಟೇ, ಅವಾಗ ನಮಗೆ ಮೈಂಡ್ ಒಂದು ಏನೋ ಮೆಚ್ಯೂರಿಟಿ ಮೈಂಡ್ ಒಂದು ಇದರಲ್ಲಿ ಬರ್ತಿರುತ್ತೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಆಗು ಹೋಗುಗಳು ಎಲ್ಲ ಅದ್ರ ಬಗ್ಗೆ ಗೊತ್ತಿರುತ್ತೆ. ಆ ಒಂದು ವಿಚಾರದಲ್ಲಿ ಹೈಸ್ಕೂಲ್ಗೆ ಬಂದೆ. ಹೈಸ್ಕೂಲಲ್ಲಿ 8th ಇಂದ 10th ನಾನು ಮದ್ನಳ್ಳಿ ಕ್ರಾಸಲ್ಲಿ ಓದಿದೆ. ಅದಾದ ನಂತರ PUC ಇಂದ ನಾನು ಡಿಗ್ರಿವರೆಗೂ
ಚಿಂತಾಮಣಿಯಲ್ಲಿ ಡಿಗ್ರಿ ಪೂರೈಸಿ ನಂತರ ಬೆಂಗಳೂರು ವಿವೇಕಾನಂದ ಲಾ ಕಾಲೇಜಲ್ಲಿ ನಾನು LLB ಮಾಡಿದೆ. ನನಗೆ ಮುಂಚೆಯಿಂದನೂ ಭಾರಿ ಆಸೆ ಇತ್ತು, ನಾನು ಶಿಕ್ಷಕರಾಗಬೇಕು ಅಂತಲೇ ಆಸೆ ಇತ್ತು. ಕಾರಣ ಇಷ್ಟೇ, ನಾನು ಅವಾಗ ನೋಡಿದ್ದು ಒಂದು ನಮ್ಮ RTR ಸರ್ನ. ನಾನು ನೋಡಿದ ಕೆಲವೇ ದಿನಗಳಾದ್ರೂ RTR ಸರು ಅವರ ಡಿಗ್ನಿಟಿ, ಅವರ ಡೀಸೆನ್ಸಿ, ಅವರ ಟಾಕು, ಅವ್ರ ಶಿಸ್ತು ಪ್ರತಿಯೊಂದು ಅಷ್ಟೇ, ಅವ್ರನ್ನ ಏನೋ ಒಂದು ಇನ್ಸ್ಪೈರ್. ಅವ್ರು ನೋಡಿದ ಮೇಲೆ ಈಗಲೂ ಅಷ್ಟೇ ನಾನು ವೃತ್ತಿ ಮಾಡ್ತಿರೋದು ಅಡ್ವೊಕೇಟ್, ವಕೀಲರಾಗಿರ್ಬೋದು, ಆದರೂ ಕೆಲವು ವಿಚಾರಗಳಲ್ಲಿ ನಾನು ಅವ್ರನ್ನ ಭಾರಿ ಫಾಲೋ ಮಾಡ್ತೀನಿ. ಯಾಕೆಂದರೆ ನಾನು ಆಗ ಫಸ್ಟು ನಾನು ನೋಡಿದಂಥ ನನಗೆ ಒಂದು ಹೀರೋ ಥರ. ಕಾರಣ ಇಷ್ಟೇ, ಅವರು ಕೈ ಕೊಟ್ಕೊಂಡು ಬರ್ತಿದ್ದಂಥ ಹಿಂದ್ಗಡೆ ಏನು ಕೈ ಕೊಟ್ಕೊಂಡು ಬರ್ತಿದ್ರಲ್ವ ಆ ನಡಿಗೆ, ನನಗೆ ಅದು ಭಾರಿ ಇಷ್ಟ ಆಗಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಅದು ಈಗಲೂ ಅಷ್ಟೇ ಅವಾಗವಾಗ ನನಗೆ ಆ ಯೋಚನೆ ಬಂದಾಗ ಅನಿಸುತ್ತೆ ಯಾಕೆ ಇರ್ಬೋದು ಅಂತ ಗೊತ್ತಿಲ್ಲ. ಬಟ್ ಅವರು ಕೈ ಹಿಂದೆ ಕಟ್ಕೊಂಡು ಬರ್ತಿದ್ದಂಥ ಒಂದು ಇದು ನನಗೆ ಭಾರಿ ಇಷ್ಟ ಆಗ್ತಿತ್ತು. ಅದು ಒಂದು. ನಂತರ ನಾನು ಹೈಸ್ಕೂಲಲ್ಲಿ ಏನೇನು ಮಾಡಿದೆ ನನಗೇನು ಹೇಳೋಂಗಿಲ್ಲ, ಯಾಕಂದ್ರೆ ಎಲ್ಲ ನಮ್ಮ ಸ್ನೇಹಿತರು ಹೇಳ್ಬಿಟ್ಟಿದ್ದಾರೆ. ಅವ್ರ ಜೊತೆ ನಾನು ಸಹಿತ ಮಿಂಗಲ್ಲಾಗಿ ಎಲ್ಲನೋ ಜೊತೆ ನಾನು ಇದು ಮಾಡ್ಕೊಂಬಂದಿದ್ದೀನಿ. ಮುಖ್ಯವಾಗಿ ನಾನು ಇಲ್ಲಿ ನನ್ನ ಗುರುಗಳಿಗೆ ಹೇಳೋಂಥದ್ದು ಏನಂತಂದರೆ, ನನ್ನ ಗುರುಗಳು, ಯಾಕೆಂದರೆ ನಾನು ಪ್ರತಿಯೊಂದು ನಾನು ವಕೀಲನಾಗಿರೋದ್ರಿಂದ ನಾನು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೋಡ್ಕೊಂಬಂದಿದ್ದೀನಿ. ಏನೇ ಆಗಲಿ ಒಂದು ಜವಾನಿಂದ ಒಂದು DC ತನಕ, ಅಂದರೆ ಒಂದು P1 DC ತನಕ ನಾನು ಪ್ರತಿಯೊಬ್ಬರು ನೋಡ್ಕೊಂಬಂದಿದ್ದೀನಿ. ಯಾವುದೇ ಒಂದು ಇದರಲ್ಲಿರಲಿ, ಡಿಪಾರ್ಟ್ಮೆಂಟ್ ಇರಲಿ, ಅಲ್ಲಿ ಏನಂದರೆ ಸಂಬಳ ಬಿಟ್ಟು ಬೇರೆದಂತ ನೋಡಿದ್ದೀವಿ. ಆಯಿತಾ. ಒಂದು ನಾವು ಏನಂತಂದರೆ ಈಗ ಒಂದು ಇರೋಂಥ ಶಿಕ್ಷಕ ವೃತ್ತಿ, ಅದು ಎಕ್ಸ್ಪೆಷಲಿ ಈಗ ಜಾಸ್ತಿ ಆಗಿದೆ ಕರಪ್ಷನ್ನು. ಈಗ ಅದರ ವ್ಯವಸ್ಥೆ ಬಗ್ಗೆ ಮಾತಾಡೋದು ಬೇಡ, ನಾನು ಆಗಂದು ಇದು ಮಾಡ್ಕೊಳ್ಳೋಣ. ಆಗಲೂ ಸಹಿತ ಸರ್ಕಾರ ಶಿಕ್ಷಕರಾಗಿ ನನಗೆ ಮಾಸ್ಟ್ರು ಏನು, ನನ್ನ ಡ್ಯೂಟಿ ಸಾಕು, ನನ್ನ ಸಂಬಳ ಸಾಕು, ಬೆಳಿಗ್ಗೆ ಕಲಿತಾರೋ ಬಿಡ್ತಾರೋ ಬೇಕಾಗಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಕೂಡ ಆಗ ಬೇರೆ ಖಾಸಗಿ ಶಿಕ್ಷಣಗಳಿಗೆ ಕಾಂಪಿಟೇಷನ್ ಕೊಡಬೇಕು ಅಂತೇಳಿ ನೈಟ್ ಕ್ಲಾಸಸ್ ಮಾಡಿಸಿ, ಒಬ್ಬೊಬ್ಬ ಸರ್ ಒಂದು ದಿವಸ ನೈಟ್ ಸ್ಟೇ ಮಾಡಿಸಿ ಅವ್ರಿಗೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಏಕೆಂದರೆ ಅವರು ಒಂದು ಕಾಂಪಿಟೇಷನ್ ಮಾಡಬೇಕು ಅಂತ, ತನ್ನ ಸ್ವಂತ ಕಾರ್ಯ ಅಂತೇಳಿ, ತನ್ನ ಸ್ವಂತ ಕೆಲಸ ಅಂತೇಳಿ ನಮ್ಮನ್ನೆಲ್ಲ ಓದಿಸಿದ್ದಾರೆ. ಸೊ ಈಗ ನಾವು ಸ್ನೇಹಿತರೆ, ಈಗ ನಾವು ಅದನ್ನು ನೆನಪಿಟ್ಕೋಬೇಕು. ಈಗ ನಾವು ಈ ಸ್ಥಾನಕ್ಕೆ ಇದ್ದೀವಿ ಅಂತಂದರೆ ಮುಖ್ಯವಾಗಿ ಅದೇ ಕಾರಣ ಇರ್ಬೋದು. ಯಾಕೆಂದರೆ ನಾವು ಎಲ್ಲರೂ ಹಳ್ಳಿಯಿಂದ ಬಂದಿರೋದ್ರಿಂದ ನಾವು ಮನೆಗೆ ಹೋದರೆ ಬ್ಯಾಗ್ ಬೀಸಾಕಿ ಯಾರು ಓದು ಅಂತ ಕೇಳ್ತಿರಲಿಲ್ಲ. ಬರೀ ಹೋಗಿ ಹಸುಗಳು ಕಟ್ಟು, ಎಮ್ಮೆಗಳು ಕಟ್ಟು, ಹುಲ್ಲೆತ್ಕೊಂಬ, ಅದು ಸೊಪ್ಪೆತ್ಕೊಂಬ ಅಂತ ಹೇಳೋರೋ ಹೊರತು ಇಲ್ಲಿ ಕೆಲಸ ಮಾಡು, ಇದು ಮಾಡಿಕೊಂಡು ಬಿಟ್ಟು ಓದು ಅಂತ ಹೇಳಿದ್ದು ನಮಗೆ ನಮ್ಮ ಶಿಕ್ಷಕರು ಮಾತ್ರ. ಅದು ನೈಟ್ ಕ್ಲಾಸ್ ಇಟ್ಕೊಂಡು ಎಕ್ಸಾಮ್ ಟೈಮಲ್ಲಿ ನಮ್ಗೆ ಅಷ್ಟು ಓದಿ ಎಲ್ಲ ಮಾಡಿಸಿದಂಥವ್ರು. ನಮಗೆ ಮುಖ್ಯವಾಗಿ 8th ರಿಂದ 10th ಸಿಲೆಬಸ್ ಎಲ್ಲ ಚೇಂಜ್ ಆಯಿತು. ಅದರಲ್ಲಿ ನಮ್ಮ ಟೀಚರ್ಸು ಭಾರಿ ಕಷ್ಟಪಟ್ಟರು. ಕಾರಣ ಇಷ್ಟೇ, ಆಗ ನಮಗಿನ್ನ ಮುಂದಿನ ಬ್ಯಾಚು ಸುಮಾರು ಔಟ್ ಆಫ್ ರಿಸಲ್ಟ್ ಬಂದಿತ್ತು. ಸುಮಾರು 95% ರಿಸಲ್ಟ್ ಬಂದಿತ್ತು. ನಮ್ಮದೆಲ್ಲ ಬಂದಿದ್ದು ಕೇವಲ 8%, 15%, 15% ಅಷ್ಟೇ. ಕಾರಣ ನಮ್ಗೆ 8 ರಿಂದ 10 ಎಲ್ಲ ಸಿಲೆಬಸ್ ಚೇಂಜ್ ಆಗೇ ಬಂತು. ನಮಗೂ ಕಷ್ಟ ಆಯಿತು, ಅಲ್ಲಿ ನಮಗೆ ಗೊತ್ತಿಲ್ಲ, ನಮಗೇನಂತ ಗೊತ್ತಿಲ್ಲ. ಆದರೆ ನಮ್ಮ ಶಿಕ್ಷಕರಿಗಂತೂ ಭಾರಿ ಕಷ್ಟ ಆಯಿತು. ಅವ್ರು ಅದರಿಂದನೂ ಭಾರಿ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ದಾರೆ. ಈಗ ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಪ್ರತಿಯೊಂದಕ್ಕೂ ಅವರೇ ಕಾರಣ. ಇಷ್ಟು ಮಾತುಗಳನ್ನ ಹೇಳೋಕ್ಕೆ ನನಗೆ ಆಶೀರ್ವಾದ ಮಾಡಿಕೊಟ್ಟ ನನ್ನ ಸ್ನೇಹಿತರಿಗೂ ಮತ್ತು ಶಿಕ್ಷಕರಿಗೆ ನಾನು ನಮಸ್ಕರಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ಈಗ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ರಾಜಣ್ಣ ಮತ್ತು ಸಭೆಗೆ ನಮಸ್ಕಾರ. ಇಲ್ಲಿ ನೆರೆದಿರುವಂಥ ಗುರುಗಳಿಗೆ ನಮಸ್ಕಾರ. ಮೊದಲಿಗೆ ನಾನು ಪರಿಚಯ ಮಾಡಿಕೊಡ್ತೇನೆ. ನನ್ನ ಹೆಸರು ಇಂದಿರಾ SM. ಇದೇ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿದಂತಹ ಅಟೆಂಡರ್ ಮುನಿಯಪ್ಪನವರ ಮಗಳು ನಾನು. ಅದನ್ನು ಹೇಳ್ಕೊಳ್ಳೋಕ್ಕೆ ಇವತ್ತು ನಾನು ಹೆಮ್ಮೆ ಪಡ್ತೀನಿ. ಇವತ್ತಿಗೂ ನನಗೆ RTR ಮಾಸ್ಟರ್ ಅಂದರೆ ತುಂಬ ಭಯ. ಏಕೆಂದರೆ ನಮ್ಮ ತಂದೆ ಆಗ ತುಂಬಾ ಭಯ ಪಡ್ತಿದ್ರು RTR ಮಾಸ್ಟರ್ ಅಂದರೆ. ಅವರು ರಜಾ ಹಾಕಿದ ದಿವಸ ನಾವು ತುಂಬ ಖುಷಿ ಪಡ್ತಾಯಿದ್ವಿ, ಇವತ್ತು RTR ಮಾಸ್ಟ್ರು ಬರಲ್ಲ ಅಂತ. ಅದು ಯಾವುದು ಅಂತ ಗೊತ್ತಿಲ್ಲ, ಬಟ್ ಆದ್ರೂ ನಮಗೆ ಖುಷಿ, ಏನೋ ಫ್ರೀ ಆಗಿರ್ಬೋದಲ್ಲ ಅಂತ. ಇವತ್ತು ನಾನು ಹೆಸರಾಂತ ಕಂಪ್ನಿ ಆದ ಆಕ್ಸೆಂಚರ್ನಲ್ಲಿ ಬ್ಯಾಂಗ್ಳೂರಿನಲ್ಲಿ ಜಾಬ್ ಮಾಡ್ತಿದ್ದೀನಿ. ಇದೆಲ್ಲನೂ ಬಿಕಾಸ್ ಆಫ್ ನಮ್ಮ ಗುರುಗಳಿಂದಾನೆ. ಬೇಸ್ ಅನ್ನೋದು ಏನಿರುತ್ತೆ, ನಮಗೆ ಹೈಸ್ಕೂಲಲ್ಲಿ ತಿರುವನ್ನು ಪಡಿತೀವಿ ನಾವು. ಒಂದು ಗ್ರಾಮರ್ ಆಗಲಿ, ಕನ್ನಡ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಇಲ್ಲಿ ನಮ್ಮ ನೆರೆದಿರುವಂಥ ಗುರುಗಳೆಲ್ಲರೂ ಅಷ್ಟೇ, ಒಬ್ಬರಿಗಿಂತ ಒಬ್ಬರು ಆ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ, ನಾವು ಚೆನ್ನಾಗಿ ಮಾಡಬೇಕು ಅನ್ನೋಂಥ ಕಾಂಪಿಟೇಷನ್ ಮೇಲೆ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ರಿಯಲಿ ಐ ನೆವರ್ ಫರ್ಗೆಟ್, ಹೇಳಲಿಕ್ಕೆ ಬರೋದಿಲ್ಲ. ಈ ಒಂದು ಶಾಲೆ ವಾತಾವರಣ ಆಗಲಿ, ಗುರುಗಳನ್ನಾಗಲಿ ನನ್ನ ಉಸಿರಿರೋವರೆಗೂ ಮರೆಯೋದಿಲ್ಲ. ಚಿರಋಣಿಯಾಗಿರುತ್ತಾನೆ ಎಲ್ಲರಿಗೂ. ಮತ್ತೊಂದು ಸಲ ಎಲ್ಲರಿಗೂ ನಮಸ್ಕರಿಸ್ತಾನೆ. ಹ್ಯಾಪಿ ಟು ಸಿ ಯು ಮೇಡಮ್. ಓಕೆ,
ಈಗ ಸ್ವಲ್ಪ ಬದಲಾವಣೆ. ಮೊದಲು ನಾರಾಯಣಪ್ಪ ಸರ್ ಅವರು ಒಂದು 2 ಮಾತನ್ನು ಮಾತಾಡ್ತಾ ಇದ್ದಾರೆ. ಸರ್ ಒಂದು 2 ಮಾತು. ಸರ್ ಸರ್ ಅಲ್ಲಿ ಕೂತ್ಕೊಳ್ಳಿ ಸರ್. ಸರ್ ಅಲ್ಲಿ ಕೂತ್ಕೊಳ್ಳಿ. ಬೇಡ ಶಾಲೆಯ ಮುಖ್ಯ ಶಿಕ್ಷಕರೇ ಮತ್ತು ಇದು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ನನ್ನ ಸಹಪಾಠಿಗಳೇ, ನಾನು ಶಾಲೆಯಲ್ಲಿ ಶಿಕ್ಷಕನಾಗಿದ್ದಾಗ ನಾನು ಹಗಲಲ್ಲ ರಾತ್ರಿ ಶಾಲೆ ಮಾಡಿ ಒಳ್ಳೆಯ ರಿಸಲ್ಟ್ ತರಿಸೋದಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು, ವಿದ್ಯಾರ್ಥಿಗಳು ಚೆನ್ನಾಗಿ ಕಷ್ಟಪಟ್ಟು ಓದ್ತಾಯಿದ್ರು. ಇಷ್ಟು ಹೇಳಿ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಈಗ GN ಸರ್ ಅವರು ಒಂದು 2 ಹಿತನುಡಿಗಳನ್ನು ಹಾಡಬೇಕು ಅಂತ ಕೋರ್ಕೊತಾ ಇದ್ದೀನಿ. ಈಗ ಸುಮಾರು 29 ವರ್ಷಗಳು ಸಂದಿವೆ. ನಾನು ರಿಟೈರ್ಡ್ ಆಗಿ ನಿವೃತ್ತಿ ಹೊಂದಿನ 18 ವರ್ಷ ಸಂದುಬಿಟ್ಟಿದೆ. ಈಗ ಮೊದಲೇ ನಾನು ಭಾಷಣವನ್ನು ಏನು ಮಾತನಾಡ್ತಾ ಇಲ್ಲ, ಸ್ಟೇಜ್ ಮೇಲೆ ಹೋಗಿ 1994-95ನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈಗಾಗಲೇ ಈ ಎಲ್ಲ ಶಿಕ್ಷಕರನ್ನು ಮೇಲೆ ಕೂರಿಸಿಬಿಟ್ಟಿದ್ದೀರಿ. ಭಾಳಷ್ಟು ಮಂದಿ ಎಲ್ಲ ಮಾತುಗಳಲ್ಲೇ ಮೇಲೆ ಕೂರಿಸಿಬಿಟ್ಟಿದ್ದೀರಿ, ಒಂದೇ ಸಲ ಕೆಳಗೆ ಬಿದ್ದೋಗಲಿ ಅಂತ. ಈಗ ಎಲ್ಲರನ್ನೂ ಸಹ ವಿಜೃಂಭಣೆಯಿಂದ ಕರ್ಕೊಂಬಂದ ಒಂದು ರೀತಿ ಏನಿದೆ ಅಂತಂದರೆ, ಒಂದು ಮೆರವಣಿಗೆ ರೀತಿಯಲ್ಲಿ ಮದುವೆಯ ಸಮಾರಂಭ ದಿಬ್ಬಣ ಬಂದ ಹಾಗೆ ಬಂದರೆ ಅದಕ್ಕೆ ಭಾಳಷ್ಟು ಸಂತೋಷ. ಈ ಸಮಾರಂಭ ಇದರಲ್ಲಿ ಈ ಶಾಲೆಯ ನಮ್ಮ ಹಿರಿಯ ಮುಖ್ಯೋಪಾಧ್ಯಾಯರಾದಂತಹ RTR ಅವರು, RTR ಅಂದರೆ ಈ ಮದನಹಳ್ಳಿ ಶಾಲೆ ಅಂದರೆ RTR ಅಂತ, ಅವರು ಸ್ವಲ್ಪ ತ್ಯಾಗದಿಂದ ಈ ಶಾಲೆಯನ್ನು ನಿರ್ಮಾಣ ಮಾಡಿದರು. ಇವರ ಕೈ ಕೆಳಗೆ ಕೆಲಸ ಮಾಡುವಂತಹ ಒಂದು ಸುಸಂದರ್ಭ ಒದಗಿ ಬಂತು. ಅದು ನಾನು ಬಂದು ಕೆಲವೇ 2 ವರ್ಷಗಳಲ್ಲಿ ಅವರು ಬೇರೆ ಕಡೆ DDPI ಆಫೀಸಿಗೆ ವರ್ಗಾವಣೆಯಾಗಿ ಹೋದರು. ಈಗ ಮತ್ತು ಇನ್ನೊಬ್ಬ ಮುಖ್ಯೋಪಾಧ್ಯಾಯರು ನಾರಾಯಣಪ್ಪನವರು, ಅವರು ಸಹ ಅವ್ರ ಕೈ ಕೆಳಗೆ ಕೆಲಸವನ್ನು ಮಾಡಿದೆ. ಈಗ ನನಗೆ ಸಹಕಾರ ಕೊಡುವಂಥ ಮುಂದ್ರೆಡ್ಡಿಯವರು, SPC ಚೆಲುವಾದಿ, C ಹುಲ್ಲಪ್ಪ ಮತ್ತು ವೆಂಕಟೇಶ್ರವರು, ಬಿ ವೆಂಕಟೇಶ್ವರು ಸಹ ಇದ್ದಾರೆ. ಮತ್ತು ಈಗಿನ ಹಾಲಿ ಈ ಶಾಲೆಯ ಉಪ ಪ್ರಾಂಶುಪಾಲರಾದಂತಹ ವಿಜಯಾನಂದರು ಸಹ ಇದ್ದಾರೆ. ಮತ್ತು ನೀವೆಲ್ಲರೂ ಸಹ ಇದ್ದೀರಿ. ಈಗಾಗಲೇ ನೀವೆಲ್ಲ ಹೇಳ್ತಾ ಇದ್ದೀರಿ ಏನು ಗ್ಯಾಂಗ್ ಲೀಡರ್ ಅಂತ. ನಾನೇನು ಗ್ಯಾಂಗ್ ಲೀಡರನ್ನೂ ಅಲ್ಲ, ಏನೋ ಖರಾಬೂ ಅಲ್ಲ. ಏಕೆಂತಂದರೆ ಆಗಿನ ಒಂದು 16 ವರ್ಷದ ವಯಸ್ಸು ಅಂತಂದರೆ ಮಕ್ಕಳಲ್ಲಿ ಭಾಳಷ್ಟು ಮಟ್ಟಿಗೆ ಒಂದು ತುಂಟುತನ, ಒಂದು ಚೇಷ್ಟೆ ಮಾಡುವ ಏನೋ ಒಂದು ಅಭಿಮಾನ ಇರುತ್ತೆ, ಅದಿರುತ್ತೆ. ಅದನ್ನು ತಿದ್ದಬೇಕಾಗಿರೋದು ಆಗಿನ ಸಮಯಕ್ಕೆ ತಿದ್ದಬೇಕಾಗಿರೋದು ಎಲ್ಲ ಶಿಕ್ಷಕರನ್ನು ಸಹ ಕರ್ತವ್ಯ. ಆ ಒಂದು ಮನೋಭಾವನೆ ಇಟ್ಟುಕೊಂಡೇ ಸಹ ಸ್ವಲ್ಪ ನಾವು ಏನು ಎಲ್ಲರನ್ನೂ ಬಡಿತಾ ಇಲ್ಲ, ಬೈತಾ ಇಲ್ಲ, ಸಮಾಧಾನವಾಗಿ ಹೇಳ್ತಾ ಇದೆ ಅಷ್ಟೇ. ಏತಕ್ಕಂತಂದರೆ ಆ ಒಂದು ವಯಸ್ಸು ಮನಸ್ಸು ಚಂಚಲ ಇರುತ್ತೆ. ಒಂದು ವೇಳೆ ಅಂತಂದರೆ ಒಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ. ಆಗ ಆ ಪ್ರಾರಂಭದಲ್ಲೇ ಹಾಗೆಂದರೆ ವಿವೇಚನೆ ಮಾಡೋ ಶಕ್ತಿ ಇರೋದಿಲ್ಲ. ಪ್ರಾರಂಭದಲ್ಲಿ ಅದನ್ನು ನೇರವಾಗಿ ಬೆಳೆಸಿಬಿಟ್ರೆ ಅದಷ್ಟೇ ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಒಂದು ಉದ್ದೇಶದಿಂದ ಕೆಲವರು ಎಲ್ಲರೂ ಸಹ ಹೇಳ್ತಾಯಿದ್ರು. ಭಾರಿ ಇವಾಗ ಯಾರೋ ಹೇಳಿದ್ರು ಗಾಡಿ ಬಂದರೆ ನಾವೆಲ್ಲ ಅವಿತ್ಕೊಳ್ತಾ ಇದ್ದೀವಿ ಅಂತ. ಆ ಥರ ನಾನೇನು ಖರಾಬಾಗೇನು ಇರಲಿಲ್ಲ. ಈಗ ಆ ರೀತಿ ಒಂದು ಎಲ್ಲರನ್ನೂ ಸಹ ಒಂದು ಶಿಸ್ತು ಸಮಯದಿಂದ ಒಂದು ಹೇಳಿದ್ದಕ್ಕೆ ಮಾತ್ರ ಈಗ ಏನು ಕೆಲವರೆಲ್ಲರೂ ಸಹ ಉಪನ್ಯಾಸಕರಾಗಿದ್ದಾರೆ, ಲಾಯರ್ಗಳಾಗಿದ್ದಾರೆ, ಶಿಕ್ಷಕರಾಗಿದ್ದಾರೆ, ಮತ್ತು ಕೆಲವರೆಲ್ಲ ರೈತರಾಗಿ ಹಲವು ಪ್ರಗತಿಯನ್ನು ಸಹ ಸಾಧಿಸಿದ್ದಾರೆ. ಇದನ್ನು ನೋಡ್ತಾನೆ, ನಿಮ್ಮೆಲ್ಲರನ್ನು ನೋಡ್ತಾನೆ ಭಾಳಷ್ಟು ಹೆಮ್ಮೆ ಆಗುತ್ತೆ.
ಈಗ ಈಗಲೂ ಸಹ ಇಷ್ಟು ವರ್ಷಗಳ ನಂತರ ಸುದೀರ್ಘ 29 ವರ್ಷಗಳ ನಂತರ ನೀವು ಗುರುತಿಸಿದ್ರೆ ಅಂದರೆ ನಮಗೆಲ್ಲರಿಗೂ ಸಹ ಹೆಮ್ಮೆ ಆಗುತ್ತೆ. ಈಗ ನೀವು ಈಗ ಲಾಯರೇ ಆಗಲಿ, ಈಗಾಗಲೇ ಯಾರೋ ಹೇಳಿದರು ಒಬ್ಬ ಲಾಯರು ಒಬ್ಬ ಕ್ಲೈಂಟನ್ನು ನಾಶ ಮಾಡ್ತಾರೆ, ಒಬ್ಬ ಡಾಕ್ಟ್ರು, ಈಗ ಲಾಯರು ಒಬ್ಬರೇ ಇರಬೇಕು ನಿಮ್ಮ ಬ್ಯಾಚಲ್ಲಿ, ಒಬ್ಬರೇ ಇಬ್ಬರು 3 ಜನ ಇದ್ದೀರಿ. ಶಿಕ್ಷಕರು ಭಾಳಷ್ಟು ಜನ ಇದ್ದಾರೆ, ಏನು ಉಪನ್ಯಾಸಕರು ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಅದಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಆಗುತ್ತೆ. ಒಬ್ಬ ಡಾಕ್ಟ್ರು ಒಬ್ಬ ರೋಗಿಯನ್ನು ಮಾತ್ರ ಕೊಲ್ಬೋದು. ಮತ್ತು ಹೇಳಿದ್ರು ಮನಸ್ಸು ಮಾಡಿದೆ. ಈಗ ಕೆಲವು ಉಪಾಧ್ಯಾಯರ ವೃತ್ತಿ ಎಂಥದ್ದು ಅಂತಂದರೆ ಹಲವು ಸಮಾಜವನ್ನೇ ತಿದ್ದಬಹುದು ಎಂಬುದಕ್ಕೆ ನೀವೆಲ್ಲರೂ ಸಹ ಉತ್ತಮವಾದ ಉದಾಹರಣೆ ಆಗಿದ್ದೀರಿ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಸರಿಯಾಗಿ ಪಾಠ ಮಾಡದೇ ಇದ್ದಾಗ, ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗದೇ ಇರುವಾಗ ಅವನು ನೋಡಪ್ಪ ನಮಗೆ ಇದಾನ, ಇವನು ಸರಿಯಾಗಿ ನಮ್ಗೆ ಪಾಠನೇ ಮಾಡಲಿಲ್ಲ ಅಂತ ಹಿಂದುಗಡೆಯಿಂದ ಬೈಕೊಳ್ತಾರೆ ಭಾಳಷ್ಟು. ಅದಂತೂ ಶತಸಿದ್ಧ. ಈಗ ಆವಾಗಲೇ ಹೇಳ್ತಾ ಇದ್ದೀರಿ ಏನು ಗಾಡಿಯಲ್ಲಿ ಬರ್ತಾನೆ ನಾವು ಎತ್ಕೊಳ್ತಾ ಇದ್ದೀರಿ ಅಂತ, ಯಮ ಬರ್ತಾ ಇದ್ದಾನೆ ನೋಡಿ ಅಂತ ಅಂದ್ಕೊಂಡಿರ್ತೀರಿ, ಬೈಕೊಂಡಿರ್ತೀರಿ. ಅದಂತೂ ಶತಸಿದ್ಧ. ಆಗ ಬೈಕೊಂಡಿರ್ತೀರಿ, ಆಗ ಯಮ ಬರ್ತಾ ಇದ್ದಾನೆ ನೋಡಪ್ಪ ಇವನು ಯಾರೋ ನಮಗೇನೋ ಮಾಡ್ತಾಯಿದ್ದಾನೆ ಅಂತ. ಆ ಉದ್ದೇಶದಿಂದ ಅಲ್ಲ, ಒಂದು ಸನ್ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಓದಿ ಅಭಿವೃದ್ಧಿ ಹೊಂದಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಆ ಥರ ಹೇಳ್ತಾ ಇದ್ವಿ. ಈಗ ನೀವು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಏನು ಆಹ್ವಾನ ಮಾಡಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನು ಕುರಿತು ಒಂದು 4 ಮಾತುಗಳನ್ನು ಮಾತಾಡಬೇಕು ಅಂತ ಕೋಡ್ಕೊತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಾಲೆಯ ಆವರಣದಲ್ಲಿ ಇರತಕ್ಕಂಥ ವಿದ್ಯಾಗಣಪತಿಯ ಅಡಿದಾವರಗಳಲ್ಲಿ ಅನಂತ ನಮನಗಳನ್ನು ಸಮರ್ಪಿಸಿ, ಈ ಶಾಲೆಯ ಎರಡೂ ಕಡೆ ಇರತಕ್ಕಂಥ ಶನಿ ಮಹಾತ್ಮ ಮತ್ತು ಆಂಜನೇಯ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಅನಂತ ನಮನಗಳನ್ನು ಸಲ್ಲಿಸಿ, ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಕ್ರಾಸ್ ಈ ಶಾಲೆಯ SSLC ವಿದ್ಯಾರ್ಥಿನಿಯರ 1994-95ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ಇದರ ಅಧ್ಯಕ್ಷಸ್ಥಾನವನ್ನು ವಹಿಸಿರುವ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದರವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಈ ಸಂಸ್ಥೆಯ ರೂವಾರಿಗಳು, ದಕ್ಷ ಆಡಳಿತಗಾರರು, ಶಿಸ್ತಿನ ಸಿಪಾಯಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ತಿಪ್ಪಾರೆಡ್ಡಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಯಾವತ್ತೂ ನನ್ನ ಅಧ್ಯಾಪಕ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಂಡ್ರೆಡ್ಡಿಯವರೇ, ಹಿರಿಯರಾದ ಸನ್ಮಾನ್ಯ ಶ್ರೀ ಜಿ ಅಶ್ವತ್ಥನಾರಾಯಣ ಗೌಡ್ರೆ, ಶ್ರೀ ಬಿ ವಿ ವೆಂಕಟೇಶಮ್ಮವರೇ ಹಾಗೂ ಹಿರಿಯರಾದ ಸಿ ಹುಲ್ಲಪ್ಪನವರೇ, KVR ಅವರೇ, KVರವರೇ ಮತ್ತು ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿರುವ ನಾರಾಯಣಪ್ಪ ಸರ್ ಅವರೇ ಹಾಗೂ ಈ ಸಂಸ್ಥೆಯ ಅಡಿಯಲ್ಲಿ 1994-95ನೇ ವರ್ಷದ SSLC ಅಧ್ಯಯನ ಮಾಡಿರ್ತಕ್ಕಂಥ ಯಾವತ್ತೂ ಹಿರಿಯ ವಿದ್ಯಾರ್ಥಿಗಳೇ, ಹಿರಿಯ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ನೀವು ಈ ಸಂಸ್ಥೆಯಲ್ಲಿ ಬೆಳೆದಂಥ ಮುಖ್ಯ ರೂವಾರಿಗಳು, ಈ ಸಂಸ್ಥೆಗೆ ಅಡಿಪಾಯವನ್ನು ಹಾಕಿರ್ತಕ್ಕಂಥ ಮಹನೀಯರು ಸನ್ಮಾನ್ಯ ಶ್ರೀ ಆರ್ ತಿಪ್ಪಾರೆಡ್ಡಿಯವರ
ಒಂದು ಹಿರಿತನದಲ್ಲಿ ಈ ಸಂಸ್ಥೆ ಬೆಳೆಯಿತು. 1984 ಅವಧಿಯಲ್ಲಿ ಪ್ರಪ್ರಥಮವಾಗಿ ಈ ಶಾಲೆ ಅಸ್ತಿತ್ವಕ್ಕೆ ಬಂತು. ಅಂದಿನಿಂದ ಹಿಡ್ಕೊಂಡು ಸುಮಾರು ವರ್ಷಗಳ ಕಾಲ ಈ ಸಂಸ್ಥೆ ಹೇಗಿತ್ತಪ್ಪ ಅಂದರೆ, ನೀವೆಲ್ಲ ಇತಿಹಾಸ ಅಭ್ಯಾಸ ಮಾಡಿದ್ದೀರಿ. ನಾಲಂದ ವಿಶ್ವವಿದ್ಯಾಲಯ ಹೇಗಿತ್ತೋ ಆ ಥರನಾದಂಥ ಒಂದು ಈ ಸಂಸ್ಥೆ ಇತ್ತು ಅಂತಕ್ಕಂಥ ಮಾತನ್ನು ನಾನು ಈ ಸಮಾರಂಭದಲ್ಲಿ ಅತ್ಯಂತ ಸಮರ್ಪಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂದರೆ ನೀವೆಲ್ಲ ಇಲ್ಲಿ ಓದಿದ್ದೀರಿ, ನಾವು ನಿಮಗೆ ಕಲಿಸುತ್ತೀವಿ, ಅದು ನಮ್ಮ ಜವಾಬ್ದಾರಿ. ಗೌರ್ಮೆಂಟ್ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿ ನಮಗೆ ಇಲ್ಲಿ ಕಳಿಸಿಕೊಡ್ತು. ಅದರ ಒಂದು ಸೇವೆಯನ್ನು ನಿಮಗೆ ನಾವು ಸಂಪೂರ್ಣವಾಗಿ ಏನಪ್ಪ ಅಂದರೆ 100ಕ್ಕೆ 100ರಷ್ಟು ನಾವು ಇಲ್ಲಿ ಪ್ರಯತ್ನ ಮಾಡಿ ನಾವು ಇಲ್ಲಿ ದುಡಿದೀವಿ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಾವು ಇಲ್ಲಿ ಹೇಳಲಿಕ್ಕೆ ಅಂದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತಂದರೆ, ನೀವೆಲ್ಲ ಇಲ್ಲಿ ಮದನಹಳ್ಳಿ ಕ್ರಾಸ್ನಲ್ಲಿ ಓದಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು, ಯಾವತ್ತೂ ಮರೆಯಲಾರದಂಥ ವಿದ್ಯಾರ್ಥಿಗಳು. ಯಾಕೆಂದರೆ ನಿಮ್ಮಲ್ಲಿ ವಿನಯತೆ, ಭಕ್ತಿ, ಶ್ರದ್ಧೆ, ಶಿಸ್ತು ಇದೆಲ್ಲ ಮುಖ್ಯವಾಗಿ ಇತ್ತು. ಆದ್ದರಿಂದ ನಾವು ಮಣಿಮಠ ಬಿಟ್ಟು ಸುಮಾರು 10 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಸ್ಫೂರ್ತಿದಾಯಕರು ಯಾರಪ್ಪ ಅಂದರೆ ಹಿರಿಯರಾದಂಥ ಶ್ರೀ ಆರ್ ಟಿ ಆರ್ ಅವರು. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅದು ಒಂದೇ ದಿವಸ ಮುಗಿದಿಲ್ಲ, ಇದಕ್ಕೆ ಸುಮಾರು ದಿವಸ ಬೇಕಾಗುತ್ತದೆ. ಯಾಕಂದರೆ ಅಂಥ ಹೆಡ್ ಮಾಸ್ಟರ್ಗಳು ಸಿಗೋದು ಭಾಳ ಖಚಿತ. ಯಾಜೆ ಹೆಡ್ ಮಾಸ್ಟರ್ ಯಾಜೆ ಸ್ಕೂಲ್ ಅಂತ ಹೇಳ್ತಾರೆ. ಹಾಗೆ ನಾನು 1986ರಲ್ಲಿ ನಾನು ಇಲ್ಲಿ ಹೊಸದಾಗಿ ನೇಮಕವಾಗಿ ಬಂದೆ. ನೇಮಕವಾಗಿ ಬಂದ ಮೇಲೆ ಇಲ್ಲಿ ನೋಡಿದೆ, ನಾನೆಲ್ಲ ನೋಡಿದ ಮೇಲೆ ದಂಗಾಗಿ ಹೋಗ್ಬಿಟ್ಟು ನಾನು, ಏನಪ್ಪ ಇಲ್ಲಿ ಹೆಂಗೆ ಕೆಲಸ ಮಾಡೋದು, ಏನು ರಾತ್ರಿ ಇಲ್ಲ ಹಗಲಿ ಇಲ್ಲ, ಹಾಗೆ ಕೆಲಸ ಮಾಡೋದು. ಇಲ್ಲಿ ಇನ್ನೂ 2 ಮೇಷ್ಟ್ರಿದ್ರು. ಇಲ್ಲಿ ಬೆಳಗಾವದವ್ರು ಒಬ್ಬರು ಬಿಜಾಪುರದವರು. ಅವರು ರಾತ್ರಿ ಇಲ್ಲಿ ಟಾರ್ಚ್ ಇಟ್ಕೊಂಡು ತೋಟಕ್ಕೆ ನೀರು ಬಿಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದೆ. ನಾನು ಕುತ್ಕೊಳ್ಳಿಲ್ಲ. ನೋಡಿ ಸರ್, ನಾನು ಕೆಲಸ ಮಾಡ್ತೀನಿ ಅಂತಂದ್ರೆ, ನೀವು ಬೇಡ ಕೆಲಸ ಮಾಡಬೇಡಿ, ಬರೀ ಟಾರ್ಚ್ ಹಾಕಿ ನೀವು ನಿಂತ್ಕೊಬೇಡಿ ಅಷ್ಟೇ ಅಂತ ಹೇಳಿದ್ರು ನನಗೆ. ಅಷ್ಟೆಲ್ಲ ಮಾಡಬೇಕಾದ್ರೆ ಸ್ಫೂರ್ತಿ ಯಾರಪ್ಪ ಅಂದರೆ, ಇಲ್ಲಿ ಇರ್ತಕ್ಕಂಥ ಮುಖ್ಯ ಈ ಫಂಕ್ಷನಿದ ಗುರುವಾರಿಗಳಾರಪ್ಪ ಅಂದರೆ ಆರ್ ಟಿ ಆರ್ ಅವರು. ಅವ್ರಿಗೆ ಮನೆಯಲ್ಲಿ ನೋಡಿ ಸಣ್ಣ ಸಣ್ಣ ಮಕ್ಕಳಿದ್ದರು, ಅಲ್ಲಿ ಇದ್ದರೂ ಕೂಡ ಈ ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಶಾಲೆಯಲ್ಲಿ ಹಾಜರವರು. ನೀವು ಹೇಳಿದರೆ ಇಷ್ಟ ಥರ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ಬಗ್ಗೆ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅಷ್ಟೊಂದು ಶ್ರದ್ಧೆಯಿಂದ ಈ ಸಂಸ್ಥೆಗೆ ಅವರು ಕೆಲಸ ಮಾಡಿದರು. ಅಷ್ಟೇ ಅಲ್ಲ, ಶಿಕ್ಷಕರ ಬಗ್ಗೆ ಕೂಡ ಕಳಕಳಿ, ಅವರಿಗೆ ವಿದ್ಯಾರ್ಥಿ ಬಗ್ಗೆ ಕಳಕಳಿ, ಅಷ್ಟೊಂದು ಪ್ರೀತಿ ವಿಶ್ವಾಸ ಅವ್ರಿಗಿತ್ತು. ಆಗಿನ ಟೈಮಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳು ಈ ಶಾಲೆಗೆ ಸ್ಪರ್ಧಾತ್ಮಕವಾಗಿ ಕೆಲಸ ಮಾಡ್ತಿದ್ವು. ಎಲ್ಲ ಕಡೆ ಮದನಹಳ್ಳಿ ಕ್ರಾಸ್ ಬಂದರೆ ಈ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಇದು. ಅಂಥ ಒಂದು ಸಂಸ್ಥೆ ಬೆಳೀಲಿಕ್ಕೆ ಕಾರಣೀಭೂತರು ಯಾರಪ್ಪ ಅಂದರೆ ಆರ್ ಟಿ ಆರ್ ಅವರನ್ನು ನಾವು ಯಾವತ್ತೂ ಇಲ್ಲಿ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಈ ಗಿಡ ಪೋಷಕರ ವರ್ಗಕ್ಕೆ ನನ್ನ ಅನಂತ ನಮಸ್ಕಾರಗಳನ್ನು ಅವರಿಗೆ ಸಲ್ಲಿಸ್ತೀನಿ. ಯಾಕೆಂದರೆ ಅವರೆಲ್ಲ ನಮಗೆಲ್ಲ ಸ್ಫೂರ್ತಿ ಕೊಟ್ಟು ಈ ಸಂಸ್ಥೆ ಬೆಳೀಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದಂಥ ನಿಮ್ಮ ತಂದೆ ತಾಯಿಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿ, ನೀವು ಕೂಡ ಸಾಕಷ್ಟು ಈಗಾಗಲೇ ಲೆಕ್ಚರರ್ ಆಗಿದ್ದೀರಿ, ಪ್ರಿನ್ಸಿಪಾಲ್ರಾಗಿದ್ದೀರಿ, ಆಮೇಲೆ ಲಾಯರ್ಗಳಾಗಿದ್ದೀರಿ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಕೂಡ ಕಾರ್ಯ ನಿರ್ವಹಿಸ್ತಾ ಇದ್ದೀರಿ. ಕೆಲವೊಬ್ಬರು ಕೃಷಿ ಮಾಡ್ತಾ ಇದ್ದೀರಿ. ಮತ್ತು ಸಹೋದರಿಯರು ಅವರು ಕೂಡ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ಕೂಡ ಏನಪ್ಪ ಅಂದರೆ ನಿಮ್ಮ ಮಕ್ಕಳನ್ನು ಉತ್ತಮ ರೀತಿಯಿಂದ ತಯಾರು ಮಾಡಿ
ಈ ಶಾಲೆಗೆ ಕಳಿಸಿಕೊಟ್ಟು ಈ ಶಾಲೆ ಮತ್ತಷ್ಟು ಹೆಮ್ಮರವಾಗಿ ಬೆಳೀಲಿಕ್ಕೆ ತಾವೆಲ್ಲ ಪ್ರಯತ್ನಿಸಬೇಕಂತ ತಿಳ್ಕೊಂಡು ಹೇಳುತ್ತಾ, ಈಗಾಗಲೇ ವೇಳೆ ಭಾಳ ಆಗಿದೆ, ಹೆಚ್ಚಿಗೆ ಮಾತಾಡಲಿಕ್ಕೆ ವೇಳೆ ಇಲ್ಲ. ಯಾಕಂದರೆ ಈ ಶಾಲೆ ಇತಿಹಾಸ ಹೇಳಬೇಕಾದ್ರೆ 2-3 ದಿವಸ ಬೇಕಾಗುತ್ತೆ. ಆದ್ದರಿಂದ ಈ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ಸಂಬಂಧವಯ್ಯ ಅಂತಕ್ಕಂಥ ಶರಣರ ವಚನದಂತೆ ನಾವು ಮತ್ತೆ 30 ವರ್ಷಗಳವರೆಗೆ ನಮ್ಮ ಜಿಲ್ಲೆಗಳಿಗೆ ಹೋಗಿದ್ವಿ. ಅಂಥ ಸಂದರ್ಭದಲ್ಲಿ ತಾವೆಲ್ಲ ನಮಗೆಲ್ಲ ಇಲ್ಲಿ ದೂರವಾಣಿ ಮುಖಾಂತರ ಕರೆಸಿ ಇಲ್ಲಿ ಎಲ್ಲ ನಮಗೆ ಸತ್ಕರಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದ RTR ಅವರಿಗೆ ಮತ್ತು ಹಿರಿಯ ಅಧ್ಯಾಪಕರಿಗೆ ಮತ್ತು ನಿಮ್ಮೆಲ್ಲರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ವಂದಿಸಿ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರಗಳು. ಜೈ ಹಿಂದ್. ಹಿತನುಡಿಗಳನ್ನು ಹೇಳಿದಂಥ ಹಾಗೂ ಈ ಒಂದು ಅವರ ವೃತ್ತಿ ಜೀವನದ, ಈ ಶಾಲೆಯಲ್ಲಿ ಅವರ ವೃತ್ತಿ ಜೀವನದ ಅನುಭವಗಳನ್ನು ಹಂಚಿಕೊಂಡಂತಹ SPC ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಈಗ ನಮಗೆಲ್ಲ ಒಂದು 4 ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು MMR ಸರ್ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಸಾವಿರದ 1994-95ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಗುರುವಂದನಾ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮಕ್ಕೆ ಇಂದು ಆಗಮಿಸಿರುವಂತಹ ನನ್ನ ಗುರುಗಳು ಹಾಗೂ ಈ ಒಂದು ಸಂಸ್ಥೆಯ ಸ್ಥಾಪಕರು ಆದಂತಹ ಶ್ರೀಯುತ RTR ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮಗೆ ಅಂದು ಮುಖ್ಯೋಪಾಧ್ಯಾಯರಾದಂತಹ ನಾರಾಯಣಪ್ಪನವರೇ, GAN ಸರ್ ಅವರೇ, SPC ಸರ್ ಅವರೇ, ಹುಲ್ಲಪ್ಪ ಸರ್ ಅವರೇ, ವೆಂಕಟೇಶ್ ಸರ್ ಅವರೇ, BV ಅವರೇ, ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಶಿಷ್ಯರು, ಇಂದು ಮುಖ್ಯೋಪಾಧ್ಯಾಯರು ಆದಂತಹ ವಿಜಯಾನಂದರವರೇ, ಇವತ್ತು ನಾವಿಲ್ಲಿಗೆ ಧೈರ್ಯವಾಗಿ ಬಂದು ಕೂತ್ಕೊಳ್ಳಲಿಕ್ಕೆ, ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಅವರಿಂದ ನಮಗೆ ದೊರೀತಾ ಇದೆ. ಇಲ್ಲಿ SPC ಸರ್ ಅವರು ಕೆಲವೆಲ್ಲನೂ ಸಹ ಹೇಳಿದ್ದಾರೆ, ಅವಳ ಬಗ್ಗೆ ಪ್ರಸ್ತಾಪಿಸೋದು ಬೇಡ. ಇಲ್ಲಿ ನಾವು ಮುಖ್ಯವಾಗಿ ಒಂದನ್ನು ನೋಡಬೇಕಾಗ್ತದೆ. ಏನು ಅಂತಂದರೆ, ನಿಮಗೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಅಂತ ಕೇಳಿರ್ತೀರಿ. ಯಾಕೆ ಅಂತಂದರೆ ಆಗಿನ ಸಂದರ್ಭಗಳಲ್ಲಿ ರಾಮಾಯಣ ಮಹಾಭಾರತಗಳು ಸ್ವಲ್ಪ ತಿಳ್ಕೊಂಡಿರ್ತೀರಿ. ಅದರಲ್ಲಿ ದ್ರೋಣಾಚಾರ್ಯರ ಮಗ ಯಾರು ಗೊತ್ತಿಲ್ಲ. ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ಳಿಕ್ಕೆ ಯಾರೂ ಸಹ ಇಷ್ಟಪಡೋದಿಲ್ಲ. ಹೇಳ್ರಿ ಯಾರಾದರೂ ಒಬ್ಬರು. ಅಶ್ವತ್ಥಾಮ ಬಂದು ದ್ರೋಣಾಚಾರ್ಯರ ಮಗ, ಅರ್ಜುನ ಬಂದು ಶಿಷ್ಯ. ಇಲ್ಲಿ ಒಂದು ಸಾರಿ ಅಶ್ವತ್ಥಾಮ ಹೋಗಿ ನನಗೆ ಅಪ್ಪ ಬ್ರಹ್ಮಾಸ್ತ್ರವನ್ನು ಕಳಿಸು ಅಂತ ಹೇಳ್ತಾನೆ. ಯಾರಿಗೆ? ಮಗನ. ತಂದೆ ಮಗನ ಕಲಿಸ್ಕೊಡು ಅಪ್ಪ ಅಂತ ಕೇಳ್ಕೊಳ್ತಾರೆ. ಆಗ ದ್ರೋಣಾಚಾರ್ಯ ಇದ್ಕೊಂಡು ಅವರಿಗೆ ಮಗನ ಬಗ್ಗೆ ಗೊತ್ತಿತ್ತು ಏನು ಅಂತ. ಮಗ ಅಷ್ಟೊಂದು ಗ್ರಿಪ್ಪಾದವನಲ್ಲ, ತಡ್ಕೊಳ್ಳೋಂಥ ಶಕ್ತಿ ಇಲ್ಲ, ಆ ಯೋಗ್ಯತೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದರೆ ದ್ರೋಣಾಚಾರ್ಯರು ಅರ್ಜುನನನ್ನು ತಯಾರು ಮಾಡ್ತಾರೆ, ತನ್ನ ಶಿಷ್ಯನನ್ನು. ಯಾಕೆ? ಯಾವುದಕ್ಕೆ ಯಾರು ಒಂದು ಅರ್ಹರು ಅನ್ನೋದನ್ನು ಗೊತ್ತಿರೋರು ಯಾರೋ ಗುರುಗಳು. ಅದೇ ರೀತಿಯಲ್ಲೇ ಇಲ್ಲಿರುವಂತಹ ವೇದಿಕೆ ಮೇಲಿರುವಂತಹ ಬಹಳಷ್ಟು ಶಿಕ್ಷಕರು ತಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿಲ್ಲ, ನಿಮ್ಮ ಬಗ್ಗೆ ಯೋಚನೆ ಮಾಡಿರೋದು. ಇವತ್ತು
ಕೆಲವರೆಲ್ಲ ಇಲ್ಲಿ ಬಂದು ಲಾಲಾಜಾಲವಾಗಿ ಮಾತಾಡಿದರು. ಏನಂತ ಕೆಲವೆಲ್ಲನೂ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಕ್ವಾಲಿಫಿಕೇಷನ್ಗಳು, ಹೈಯರ್ ಕ್ವಾಲಿಫಿಕೇಷನ್ಗಳು ಬಹಳ ಮೇಲಕ್ಕೆ ಹೋಗಿದೆ. ಇವೆಲ್ಲ ಕೇಳ್ತಾ ಇದ್ದರೆ ನಮ್ಮ ಮಕ್ಕಳ ಮೇಲೆ ನಮ್ಗೆ ಅಷ್ಟೊಂದು ಪ್ರೀತಿ ಇಲ್ಲ. ನಿಮ್ಮ ಮೇಲೆ ಇದೆ. ಯಾಕೆ ಹೇಳಿ? ನನ್ನ ಶಿಷ್ಯರು ಅಷ್ಟೊಂದು ಮೇಲ್ಮಟ್ಟಕ್ಕೆ ಬೆಳೆದಿದ್ದಾರಲ್ಲ ಅಂತ. ಇಲ್ಲಿ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯಗೆ ಬ್ರಹ್ಮಾಸ್ತ್ರವನ್ನು ಕಲಿಸೋದಿಲ್ಲ. ಅಲ್ಲಿಗೂ ಅವರಪ್ಪನ ಪೀಡಿಸಿ ಮಗ ಅಲ್ವಾ ಕಲಿಸ್ತಾನೆ. ಆದರೆ ಮಗ ಏನು ಮಾಡ್ದ? ಯುದ್ಧಕ್ಕಿಂತ ಮುಂಚೆನೇ ಯುದ್ಧ ನಡೀತಾ ಇರೋವಾಗ ಯಾವಾಗಲೂ ಒಂದು ಸಾರಿ ಹೋಗ್ಬಿಟ್ಟು ಬ್ರಹ್ಮಾಸ್ತ್ರ ಮಂತ್ರಿಸಿ ಬಿಟ್ಬಿಡ್ತಾನೆ. ಅದು ಆ ಬ್ರಹ್ಮಾಸ್ತ್ರ ಅಂತಂದರೆ ಭೂಮಿಯನ್ನು ಸುಟ್ಟು ಬೂದಿ ಮಾಡೋವಂಥದ್ದು. ಅದು ಏನಾಯಿತು, ಭಸ್ಮವಾಗಲಿಕ್ಕೆ ಶುರುವಾದಾಗ ಅದನ್ನು ತಂದೆನೇ ಅದನ್ನು ಏನು ಮಾಡ್ತಾನೆ, ತಡಿತಾನೆ. ಆದರೆ ಪೂರ್ತಿ ವಿದ್ಯೆಯನ್ನು ಅವನು ಕಲಿಸ್ಕೊಟ್ಟಿರಲಿಲ್ಲ. ನನ್ನ ಮಗ ಯಾವತ್ತೋ ಒಂದು ದಿವಸ ಇವನು ತೊಂದರೆಯನ್ನು ಕೊಡ್ತಾನೆ ಅಂತೇಳ್ಬಿಟ್ಟು ಅದನ್ನು ಆರಿಸ್ತಾನೆ. ಆದರೆ ಇಲ್ಲಿ ಮಗನಿಗಿಂತ ಹೆಚ್ಚಿಗೆ ಅರ್ಜುನನ್ನು ತಯಾರು ಮಾಡಿದರು. ಅರ್ಜುನನ್ನು ಯಾವ ರೀತಿ ತಯಾರು ಮಾಡ್ದ? ಬಿಲ್ಲು ವಿದ್ಯೆಯಲ್ಲಿ ಮತ್ತಾರರನ್ನು ಸಹ ಮುಂದಕ್ಕೆ ಬೆಳೆದ ರೀತಿಯಲ್ಲಿ ತನ್ನ ಶಿಷ್ಯನನ್ನು ತಯಾರು ಮಾಡ್ದ. ಆ ರೀತಿಯಲ್ಲೇ ಇಲ್ಲಿನ ಗುರುಗಳೆಲ್ಲರೂ ಸಹ ತನ್ನದು ಅನ್ನೋದು ಏನೂ ಇಟ್ಕೊಳ್ಳದೆ ಹಗಲು ರಾತ್ರಿ ದುಡಿದು ನಿಮಗೋಸ್ಕರವಾಗಿ ಧಾರೆ ಎರೆದು ಮಾಡಿದಂತಹ ಒಂದು ಶ್ರಮ ಇದು. ಇಲ್ಲಿ ಯಾರೋ ಹೇಳ್ತಾ ಇದ್ದರು, ನಾವು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಆಗ ಮಾಡಬೇಕಾಗಿತ್ತು, ಈಗ ಮಾಡಬೇಕಾಗಿತ್ತು ಅಂತ. ಅದಕ್ಕೆ ಒಂದೊಂದು ತಿಳ್ಕೊಳ್ಳಿ. ಕೃಷ್ಣ ಎಲ್ರಿಗೂ ಗೊತ್ತು ತಾನೆ. ಕೃಷ್ಣರಿಗೆ ಎಷ್ಟು ಭಾರ್ಯರು? ಭಾರ್ಯ ಅಂತಂದರೆ ಹೆಂಡತಿ ಅಂದ್ರೇನು, ಅರ್ಧಾಂಗಿ ಅಂತಂದರೆ ಎಲ್ಲ ಒಂದೇ. ಇಬ್ಬರು, ರಾಧೆ ಮತ್ತು ರುಕ್ಮಿಣಿ. ಇಲ್ಲಿ ಅವರಿಬ್ಬರಿಗೂ ಚಾಲೆಂಜ್ ಬರ್ತದೆ. ಚಾಲೆಂಜ್ ಬಂದಾಗ ನಾನು ಕೃಷ್ಣನನ್ನು ಕೊಂಡ್ಕೊತೀನಿ ಅಂತೇಳ್ಬಿಟ್ಟು ಯಾರು ಹೇಳೋದು? ರಾಧೆ. ಸತ್ಯಭಾಮ ಹೇಳ್ತಾಳೆ, ಏನೂ ಹೇಳೋದಿಲ್ಲ, ನನಗೆ ನನ್ನ ಪರಮಾತ್ಮ ಒಬ್ಬ ಇದ್ದರೆ ಸಾಕು ಅಂತ ಹೇಳ್ತಾಳೆ. ಆಯಿತು, ಕೃಷ್ಣ ನೀನು ಗೆಲ್ತೀಯ ಅಂತ ಹೇಳ್ಬಿಟ್ಟು ತುಲಾಭಾರ ಇಡ್ತಾರೆ. ಆಗ ಆ ರಾಧೆ ಬಂದ್ಬಿಟ್ಟು ಬಹಳ ವಜ್ರ ವೈಡೂರ್ಯಗಳನ್ನು ಹೊಂದಿರೋಳು, ಆಭರಣಗಳನ್ನು ಹೊಂದಿರೋಳು. ಆದರೆ ರುಕ್ಮಿಣಿ ಬಂದು ಆ ರುಕ್ಮಿಣಿಗೆ ಯಾವುದೇ ರೀತಿಯ ಆಭರಣಗಳು ಯಾವುದೂ ಸಹ ಆಸೆ ಇಲ್ಲ. ಕೃಷ್ಣನ ಜಪ ಒಂದು ಬಿಟ್ಟರೆ ನನ್ನವರಾಗಿ ಕೃಷ್ಣ ಇದ್ದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಕಾಯೋವಂಥವಳು ಸತ್ಯಭಾಮ. ಆಗ ಈ ತುಲಾಭಾರವನ್ನು ಇಟ್ಟಾಗ ಆ ವಜ್ರ ವೈಡೂರ್ಯಗಳೆಲ್ಲ ತಂದು ಕೃಷ್ಣನ ಕುಳ್ಳಿಸ್ಬಿಟ್ಟು ಇನ್ನೊಂದು ಕಡೆ ತುಲಾಭಾರ ಮಾಡ್ತಾಳೆ. ತನ್ನಲ್ಲಿರುವಂತಹ ಆಭರಣಗಳು ಎಲ್ಲವನ್ನು ತಂದಾಕ್ತಾರೆ. ಕೃಷ್ಣನನ್ನು ತೂಗ್ಸೋಕ್ಕಾಗಲಿಲ್ಲ. ಆವಾಗ ಇದೇನಪ್ಪ ಕೃಷ್ಣ ಇಷ್ಟು ತೂಕ ಇದ್ದಾನೆ, ಹೆಂಗಿದು ಏನು ಅಂತ ಹೇಳ್ಬಿಟ್ಟು ಆಗಲಿಲ್ಲ. ಕೊನೆಗೆ ಸುಸ್ತಾಗಿ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ಪಕ್ಕಕ್ಕೆ. ಮತ್ತು ರುಕ್ಮಿಣಿ ಬರ್ತಾಳೆ. ರುಕ್ಮಿಣಿ ಬಂದಾಗ ಒಂದು ತುಳಸಿ ಎಲೆ ಅಂತಂದು ತೂಕಕ್ಕೆ ಹಾಕ್ತಾಳೆ ತುಲಾಭಾರಕ್ಕೆ. ಆಗ ಕೃಷ್ಣ ಮೇಲೆ ಬರ್ತಾನೆ. ಅಂದರೆ ಮೇಲೆ ಬಂದಾಗ ಇದಕ್ಕೆ ಏನಪ್ಪ ಅಂತಂದರೆ ಇದೇನಿದು, ಯಾಕೆ ಹಿಂಗಾಯಿತು ಸ್ವಾಮಿ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಿನ್ನ ವಜ್ರ ವೈಡೂರ್ಯ ಇವೆಲ್ಲ ಮುಖ್ಯ, ನಿನ್ನ ಒಂದು ಏನು ಒಳಗಿನ ಒಂದು ಆತ್ಮ ಏನಿದೆ, ಆತ್ಮ ಏನನ್ನು ಜಪಿಸ್ತಾ ಇದೆ ಅದು ಮುಖ್ಯ. ಇಲ್ಲಿ ದೊಡ್ಡದಾಗ ಆಡಂಬರ ಅಂತಲ್ಲ, ನೀವೇನಿದ್ದೀರಿ, ನೀವು ಪಟ್ಟ ಶ್ರಮ, ನೀವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ನಿಮ್ಮ ಅಭಿಮಾನ ಏನಿದೆ. ಎಷ್ಟೋ ಜನ ಶಿಷ್ಯಗಳು ಎಲ್ಲೋ ಎಷ್ಟೋ ಕಡೆ, ನಾನು ಶ್ರೀನಿವಾಸಪುರ ತಾಲೂಕಲ್ಲಿ ಪ್ರತಿಯೊಂದು ಶಾಲೆಯನ್ನು ಓಡಾಡಿರೋದು, ಸುಮಾರು 400 ಶಾಲೆಗಳ ಮೇಲೆ ಓಡಾಡಿರೋದು. ಆಯಿತು, ಅಷ್ಟು ಓಡಾಡಿದರೂ ಸಹ ಇಂತಹ ಕಾರ್ಯಕ್ರಮ ಒಂದು ಕಾಣಲಿಲ್ಲ. ಆದರೆ ಇದರ ಒಂದು ಪ್ರಭಾವ, ಇದಕ್ಕೆ ಪಾಯ ಬಿದ್ದಿರುವಂಥ ಸಮಯ RTR ಅವರು ಬಂದಂಥ ಸಮಯನೂ ಗೊತ್ತಿಲ್ಲ. ಆದರೆ ಇದು ಯಾವ ರೀತಿ ಬೆಳೀತು ಅಂತಂದರೆ ಆ ರೀತಿ ಬೆಳೀತು. ಆದರೆ ಬೆಳೆದು ಮುರಿದಿಲ್ಲ. ಇದು ಅದೇ ರೀತಿ ಉಳ್ಕೊಂಡಿದೆ. ಆ ರೀತಿ ಉಳಿಯುವಂಥದ್ದು ಬಹಳ ಕಷ್ಟ. ದೇವಸ್ಥಾನಗಳು ಎಷ್ಟೋ ಇದ್ದಾವೆ, ನೀವು ಹೋಗ್ರಿ ಎಲ್ಲೋದ್ರೂ ಸಹ. ತಿರುಪತಿ ಅಂತೀರಿ, ತಿರುಪತಿ ಯಾವತ್ತೂ ರಶ್ ತಗ್ಗಿಲ್ಲ, ಯಾವತ್ತೂ ಅದು ಬೀಳೋದಿಲ್ಲ. ಬೇರೆ ಎಷ್ಟು ದೇವಸ್ಥಾನಗಳಿದ್ದಾವೆ. ಶಿರಡಿಗೆ ಹೋಗ್ತೀರಿ, ಯಾಕೆ?
ಆ ರೀತಿಯಲ್ಲಿ ಇದು ಸಹ ಶಾಲೆ ಬಹಳ ಚೆನ್ನಾಗಿದೆ, ನಡೀತಾ ಇದೆ. ಅದಕ್ಕೆ ನಮ್ಮ ಅದೃಷ್ಟ, ನಮ್ಮ ಶಿಷ್ಯನೇ ಬಂದು ಕೂತ್ಕೊಂಡಿದ್ದಾನೆ. ಆ ಶಿಷ್ಯ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು, ನಿಮ್ಮ ಆಡಂಬರ ಅನ್ನೋದಕ್ಕಿಂತ, ನೀವು ನಮ್ಮನ್ನು ಕರ್ಕೊಂಬಂದಿರೋದಕ್ಕಿಂತ ಮುಖ್ಯ ನಿಮ್ಮ ಅಭಿಮಾನ ಇದೆಯಲ್ಲ, ಆ ಅಭಿಮಾನಕ್ಕೆ ಯಾವ ರೀತಿ ನಾವು ಬೆಲೆಯನ್ನು ಕಟ್ಟೋದು. ಇವತ್ತು ನಿಮ್ಮ ವಿದ್ಯೆಗಳು ನೀವು ಇರುವಂತಹದ್ದು ಬರೀ ಕರ್ನಾಟಕ ಅಥವಾ ಭಾರತದ ರಾಜ್ಯಗಳಲ್ಲ, ವಿದೇಶಗಳಲ್ಲಿ. ನಮಗಾದಂತಹ ತೃಪ್ತಿ ಎಷ್ಟು, ಅದರ ಬೆಲೆ ನೀವು ಕಟ್ಟೋಕ್ಕಾಗೋದಿಲ್ಲ. ಈಗ ನಮ್ಮನ್ನು ಕರೆದು ನೀವು ಮಾಡಿದ್ದೀರಲ್ಲ, ಅದರ ಬೆಲೆ ನಾವು ಕಟ್ಟೋಕ್ಕಾಗೋದಿಲ್ಲ. ಇದು ಬಹಳ ಮುಖ್ಯವಾದಂತಹದ್ದು. ಈ ಒಂದು ಹಳೆಯ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರೋದು, ಈ ಅಭಿಮಾನ ಅನ್ನೋದು ಇದೆಯಲ್ಲ ನಿಮ್ಮದು, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ರೀತಿ ನಡ್ಕೊಂಡಿದ್ದೀರಿ, ಇದೇ ರೀತಿಯೇ ಮುಂದುವರಿರಿ. ಇನ್ನು ಕೊನೆಯದಾಗಿ ಒಂದು ಮಾತು, ಇವತ್ತು ನಮ್ಮ ಮೇಲೆ ಏನು ಅಭಿಮಾನ ಇಟ್ಕೊಂಡು ನೀವು ಮಾಡಿದ್ದೀರಿ, ಈ ಅಭಿಮಾನ ಇಲ್ಲಿ ಎದ್ದೋಗೋ ತನಕ ನಮ್ಮದು. ಮತ್ತು ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲಿದ್ದಾರ ತಂದೆ ತಾಯಿ, ಅವರ ಮೇಲೆ ಈ ಅಭಿಮಾನವನ್ನು ಯಾವಾಗೂ ಇಟ್ಕೊಳ್ಳಿ. ಯಾಕೆ, ಇಲ್ಲಿ ನಿಮ್ಮಪ್ಪ ಅಮ್ಮನವ್ರು ಯಾವ್ಯಾವ ರೀತಿ ನಿಮ್ಮನ್ನು ಕರ್ಕೊಂಬಂದು ಬಿಟ್ಟಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅನ್ನೋದೆಲ್ಲ ನಮಗೆ ಗೊತ್ತು. ಅಷ್ಟೇ ಅಲ್ಲ, ಅವರು ನಮ್ಮನ್ನೆಲ್ಲರನ್ನೂ ಸಹ ಪೊಲೀಸ್ನವ್ರು ಮಾಡಿದ್ರು ಒಂದು ಸಾರಿ. ಯಾಕೆ ಸರ್ ನೀವು ಹೊಡಿಯಲ್ಲ, ಕೋಲುಗಳು ತಂದು ಕೊಟ್ಟವ್ರು ಇದ್ದಾರೆ, ಹೊಡೀರಿ ಅಂತೇಳಿ ಅವರು ಇದ್ದಾರೆ, ನಿಮ್ಮ ಮರೆ ಆದ ತಕ್ಷಣ ಬೆಂಡೆತ್ಬೇಕು ಸರ್ ಅಂತ ಹೇಳಿದ್ದಾರೆ. ಇಷ್ಟೆಲ್ಲನೂ ಶಿಕ್ಷೆ ಕೊಡಿಸಿರೋದು ನಿಮ್ಮ ತಂದೆ ತಾಯಿಗಳು. ಅವರನ್ನು ನೀವು ಮರಿಬಾರ್ದು. ಇದಕ್ಕಿಂತ ಒಂದು ಅಭಿಮಾನವನ್ನು ಅವ್ರ ಮೇಲೆ ಇಟ್ಕೊಂಡೋಗಿ, ಅದು ನಿಮಗೆ ಪಾಠ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಇವತ್ತು ನೀವೇನು ಅಭಿಮಾನ ಇಟ್ಕೊಂಡಿದ್ದೀರಿ, ನಾನು ನಿಮ್ಮ ಮೇಲೆ ಇಟ್ಕೊಂಡಿಲ್ಲ ಅಭಿಮಾನ, ನಿಮ್ಮ ತಂದೆ ತಾಯಿ ಮೇಲೆ ಇಟ್ಕೊಂಡಿದ್ದೀವಿ. ಯಾಕೆ ಗೊತ್ತಾ, ಅವರಿಂದ ನಾನು ಇಲ್ಲಿ ಬೆಳೆದಿದ್ದು. ನಾನು ವಿದ್ಯೆ ಬುದ್ಧಿಯಾಗಿ ಏನೋ ಒಂದು ಓದ್ಕೊಂಡು ಬಂದಿರ್ಬೋದು ಅಷ್ಟೇ, ABCDಗಳಿಲ್ದವನು ವ್ಯವಹಾರದಲ್ಲಿ. ಆದರೆ ಅದೆಲ್ಲವನ್ನು ಕೊಟ್ಟವರು ಈ ಸ್ಥಾನ, ಈ ಒಂದು ಸ್ಥಳದಿಂದ ನಾನು ಪಡ್ಕೊಂಡಿದ್ದು. ಅಂದರೆ ನಿಮ್ಮ ತಂದೆ ತಾಯಿಗಳು ಸಹ ಅದರಲ್ಲಿ ಮುಖ್ಯ ಪಾತ್ರ. ನಾನು ಇಲ್ಲಿ ಅವ್ರಿಗೂ ಸಹ, ನಿಮ್ಮ ತಂದೆ ತಾಯಿಗಳು ನನಗೂ ಸಹ ಗುರುಗಳಿದ್ದಾಗೆ. ನೀವು ನಮಗೆ ಇವಾಗ ಹೆಂಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದ್ರಿ, ಅದೇ ರೀತಿ ನಿಮ್ಮ ಈ ಪೋಷಕರಿಗೂ ಸಹ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಸಹ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನಿಸ್ತದೆ. ಈ ಒಂದು ಸ್ನೇಹ ಮಿಲನ ಕಾರ್ಯಕ್ರಮ, ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ತಮ್ಮೆಲ್ಲರಿಗೂ, ವೇದಿಕೆಯ ಮೇಲಿರುವಂತಹ ಸನ್ಮಾನ್ಯರಿಗೆ ಮತ್ತು ಇವರಿದ್ದಾರಲ್ಲ ಆರ್ಕೆಸ್ಟ್ರಾ ಭಾರಿ ಚೆನ್ನಾಗಿರೋರು ಬಂದಿದ್ದಾರೆ, ಅವರಿಗೂ, ನಮ್ಮ ಯಾರೋ ವಿಡಿಯೋಗ್ರಾಫರ್ ಅವ್ರಿಗೂ, ನಮ್ಮ ಹಳೆ ವಿದ್ಯಾರ್ಥಿ ರಾಮಚಂದ್ರ ಬಂದಿದ್ದಾನೆ, ಈ ಬ್ಯಾಚ್ ಎಲ್ಲ ಅನಿಸ್ತದೆ, ಅವ ಫೋಟೋಗ್ರಾಫರು. ಅಲ್ಲ ಎಲ್ಲರೂ ಸಹ ಬಂದಿದ್ದೀರಿ. ಅದರ ಜೊತೆಗೆ ಯಾರ್ಯಾರು ಪೋಷಕರು ಬಂದಿದ್ದೀರಿ ಅವರೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕೇಳಿ, MMR ಸರ್ದವರು ಆಗಾಗ ಅವರು ಸೋಷಿಯಲ್ ಕ್ಲಾಸ್ ತಗೊತಾ ಇದ್ರು PT ಜೊತೆಗೆ. ಸೊ ಈಗ ಮತ್ತೊಮ್ಮೆ ನಮ್ಮ ಸೋಷಿಯಲ್ ಅಲ್ಲದೆ ಇದ್ದರೂ ಕೂಡ ಜೀವನಕ್ಕೆ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಇಷ್ಟು ಸುದೀರ್ಘವಾಗಿ ನಮಗೆ ಇನ್ನೊಂದು ಬಾರಿ ಜೀವನ ಮೌಲ್ಯಗಳ ಒಂದು ಪಾಠವನ್ನು ತಗೊಂಡಂತಹ ನಮ್ಮ MMR ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಇದರ ಮಧ್ಯದಲ್ಲಿ ನಿಮಗೆ ಒಂದು ಸಣ್ಣ ಒಂದು ವಿರಾಮ, ಮೀನ್ಸ್ ಮನಸ್ಸಿಗೆ. ಸೊ ಮೇಡಮ್ ಅವರು, ಜಯಶ್ರೀ ಮೇಡಮ್ ಅವರು ಒಂದು ಸಣ್ಣ ಗೀತೆಯನ್ನು ಆಡಲಿದ್ದಾರೆ. ಓಕೆ, ರಾಜ್ಕುಮಾರ್ದು ಒಂದು ಸನಾದಿ ಅಪ್ಪಣ್ಣ ಅಂತ ಬಿಟ್ಟು ಒಂದು ಸಾಂಗನ್ನು ಆಡಲಿದ್ದಾರೆ ಮೇಡಮ್ ಅವರು. ಕರೆದರೂ ಕೇಳದೆ ಸುಂದರನೆಯಗೆ ನನ್ನಲ್ಲಿ ಈ
ಏಕೆ ನನ್ನಲ್ಲಿ ಈ ಮೌನ ಕರೆದರೂ ಕೇಳದೆ ಸುಂದರನಿಗೆ ನನ್ನಲ್ಲಿ ಈ ಮೌನ ಕರೆದರೂ ಕೇಳದೆ ಈ ನನ್ನ ಹಂದ ಚಂದ ನೀ ಕಾಣಲೆಂದೇ ಈ ನನ್ನ ಗಾನ ಧ್ಯಾನ ನಿನ್ನ ಸೇವೆಗೆಂದೇ ಹೋಗಿಂದ ನಿನ್ನ ಪಾದ ಸೇರಿ ಬಂದಾಗ ಕಲ್ಲದೆ ನಿನ್ನೆದೆ ಏಕೆ ನನ್ನಲ್ಲಿ ಈ ಮೌನ ಕರೆದರೂ ಕೇಳದೆ ಪರಶಿವನಿಗೆ ನನ್ನಲ್ಲಿ ಈ ಮೌನ ಕರೆದರೂ ಕೇಳದೆ ಧಿನಿಂ ಧಿನಿಂ ಧ್ವನಿ ಮೃದಂಗ ಕೇಳದೆ ಕೊರಳ ನಾಗ ನಲಿದಾಡಲು ನೋಡದೆ ಕುಮಾರ ಮಾಹರಿ ಸಡಗರ ಕಾಣದೆ ಕರದಿ ಶೂಲ ಢಮರುಗ ಮೆರೆದಾಡೆ ಶಿವ ಢಂ 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 ತಥೋಂ ತೋ